ನಾವು ನಮ್ಮ ಆಹಾರವನ್ನೇ ಔಷಧಿಯನ್ನಾಗಿ ಮಾಡ್ಕೊಳ್ತಾ ನಮ್ಮ ಅಡಿಗೆ ಮನೆಯನ್ನೇ ಮೆಡಿಕಲ್ ಸ್ಟೋರ್ ಮಾಡ್ಕೊಳ್ಳೋಣ. ಅಡಿಗೆ ಮನೆಯಲ್ಲೆಲ್ಲ ಇರ್ತದಲ್ಲ, ಅರಿಶಿನ ಇರ್ತದೆ, ಆಂಟಿಬಯೋಟಿಕ್, ಜೀರಿಗೆ ಇರ್ತದೆ, ಡೈಜೆಸ್ಟಿವ್ ಸಿಸ್ಟಮ್, ಆಮೇಲೆ ಸಾಸಿವೆ ಇರ್ತದೆ, ನೋವುಗಳಿಗೆ ಒಳ್ಳೇದು, ಪೆಪ್ಪರ್ ಇರ್ತದೆ, ಹೊಟ್ಟೆಗೆ ಒಳ್ಳೇದು, ಇನ್ನೇನಿರ್ತದೆ, ಚಕ್ಕೆ ಇರ್ತದೆ, ಕೊಲೆಸ್ಟ್ರಾಲ್ಗೆ ಒಳ್ಳೇದು, ಲವಂಗ ಇರ್ತದೆ, ಶ್ವಾಸಕೋಶಗಳಿಗೆ ಒಳ್ಳೇದು, ಎಲ್ಲ ಬಳಸ್ತೀವಿ ತಾನೆ ಡೈಲಿ. ಕರಿಬೇವು ಬಳಸ್ತೀವಿ, ಐರನ್ನು, ಕಣ್ಣಿಗೆ ಒಳ್ಳೇದು. ಕೊತ್ತಂಬರಿ ಬಳಸ್ತೀವಿ, ಲಿವರ್ಗೆ ಒಳ್ಳೇದು, ಕಿಡ್ನಿ ಕ್ಲೀನ್ ಆಗತ್ತೆ. ಸೊ ಪ್ರತಿಯೊಂದು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಸಿಸ್ಟಮ್ ಮಾಡಿದಾರೆ ನೋಡಿ, ಎಷ್ಟು ಚೆನ್ನಾಗಿ. ಇದೆಲ್ಲ ಡೈಲಿ ನಮ್ಮ ದೇಹಕ್ಕೆ. ಮತ್ತೆ ಒಗ್ಗರಣೆ ಹಾಕ್ತಿವಿ. ಈಗ ಬಿಡಿ, ಈಗ ಒಗ್ಗರಣೆ ಹಾಕೋದಿಲ್ಲ, ಎಣ್ಣೆಯಲ್ಲಿ ಮುಳುಗಿಸಿ ತೇಲಿಸ್ತಾ ಇರ್ತೀವಿ. ಆವಾಗೆಲ್ಲ ಮುಳುಗಿಸಿ ತೇಲ್ಸೋದು ಕಡಿಮೆ. ಕೇವಲ ಯುಗಾದಿಗೋ ದೀಪಾವಳಿಗೋ ಗಣೇಶನ ಹಬ್ಬಕ್ಕೂ ಇಲ್ಲ, ಕಡುಬಲ್ವಾ, ಹಬೆಯಲ್ಲಿ ಬೇಯಿಸೋದದು. ದೀಪಾವಳಿ ಬಂತು ಕಜ್ಜಾಯ, ಯುಗಾದಿ ಬಂತು ಹೋಳಿಗೆ, ಇನ್ ತಿಥಿ ಬಂತು ಒಂದು ವಡೆ ಪಾಯಸ. ಸೊ ಮುಳುಗಿಸಿ ತೇಲ್ಸೋದು ಬಹಳ ಕಡಿಮೆ ಆವಾಗೆಲ್ಲ. ಈಗ ದಿನ ಮುಳುಗಿಸಿ ತೇಲಿಸ್ತಾರೆ. ಸೊ ಆವಾಗೆಲ್ಲ ಕೇವಲ ಒಗ್ಗರಣೆ ಹಾಕೋರಷ್ಟೇ. ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ, ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಕೊತ್ತಂಬರಿ, ತೆಂಗಿನಕಾಯಿ ತುರಿ, ಕೊನೆಗೊಂದು ಒಗ್ಗರಣೆ. ಸೊ ಅಷ್ಟು ಎಣ್ಣೆ ಕೂಡ ಬೇಕು. ಯಾಕೆ? ನಮ್ಮ ಜಾಯಿಂಟ್ಸ್ಗೆ ಬೇಕು ಎಣ್ಣೆ. ಸೊ ಈ ರೀತಿ ದೈನಂದಿನ ಜೀವನದಲ್ಲಿ ಕೂಡ ನಾವು ಅದನ್ನ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ತಗೊಂಡು ಅದನ್ನ ಬಳಸ್ಕೊಂಡು ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳುವಂತಹ ಪದ್ಧತಿ ಇತ್ತು ಒಂದು ಟೈಮಲ್ಲಿ. ಮುದ್ದೆ ತಿಂತಿದ್ವಿ, ಸೊಪ್ಪು ಸಾರು ತಿಂತಿದ್ವಿ, ಕಾಳು ಸಾರು ತಿಂತಿದ್ವಿ, ಹುರುಳಿ ಕಾಳು ಸಾರು, ಮುದ್ದೆ, ಸೊಪ್ಪು ಸಾರು, ಈ ತರ ತಿಂತಿದ್ವಿ. ಅದಕ್ಕೆ ಒಗ್ಗರಣೆಗೆ ಏನ್ ಬೇಕೋ ಹಾಕ್ತಿದ್ವಿ. ಸೊ ಕಷ್ಟ ಪಡ್ತಿದ್ವಿ. ಸೊ ಹಾಗಾಗಿ ಕಾಯಿಲೆಗಳು ಅನ್ನೋ ಮಾತೇ ಇಲ್ಲ. ಹಾಸ್ಪಿಟ್ಲೇ ಇರ್ಲಿಲ್ವಲ್ಲ, ಇಂಗ್ಲಿಷ್ ಮೆಡಿಸಿನ್ಸೇ ಇರ್ಲಿಲ್ವಲ್ಲ. ಬ್ರಿಟಿಷರು ಬಂದ ಮೇಲೆ ಅಲ್ವಾ ನಮ್ಗೆ ಕೆಮಿಕಲ್ಸ್ ನಮ್ಗೆ ಪರಿಚಯ. ಕೆಮಿಕಲ್ಸ್ ಯಾವುದೇ ಯೂರಿಯಾ ಆಗ್ಲಿ, ಸಲ್ಫೇಟ್ ಆಗ್ಲಿ, ಮೆಡಿಸಿನ್ಸ್ ಆಗ್ಲಿ, ಯಾವುದೇ ಕೆಮಿಕಲ್ಸ್ ನಮ್ಗೆ ಪರಿಚಯ ಆಗಿದ್ದು ಒಂದು ಸೆಕೆಂಡ್. 7:15 ನಮ್ಮ ಟ್ರಾಫಿಕ್ ಕಂಟ್ರೋಲ್ಸ್. ಇವತ್ತು ಲೇಟ್ ಆಯ್ತು, ಸ್ವಲ್ಪ ತಡ ಆಯ್ತು. ಹಾಗಾಗಿ ಸ್ವಲ್ಪ ತಡವಾಗಿ ನಾವು ಹೋಗೋಣ. ಸೊ ಈ ರೀತಿ ನಮ್ಮ ಅಡಿಗೆ ಮನೆಯನ್ನೇ ನಾವು ಮೆಡಿಕಲ್ ಸ್ಟೋರ್ ಮಾಡ್ಕೊಳ್ತಾ ಆಹಾರವನ್ನೇ ಔಷಧಿ ಮಾಡ್ಕೊಳ್ಳುವಂತಹ ವಿಧಾನವನ್ನೇ ನಾವು ಪ್ರಕೃತಿ ಚಿಕಿತ್ಸಾ ವಿಧಾನ ಅಂತ ಹೇಳ್ತೀವಿ, ಅಥವಾ ನ್ಯಾಚುರೋಪತಿ. ನೇಚರ್ ನಲ್ಲಿ ನಮ್ಗೇನ್ ಸಿಗತ್ತೆ ಅದು. ಈಗ ಉದಾಹರಣೆಗೆ ಹೇಳ್ತೀನಿ. ಸೊ ನಾವು ಏನೇನ್ ಮಾಡ್ತಾ ಇದ್ವಿ ಮತ್ತು ಯಾವ್ಯಾವುದನ್ನ ಇವತ್ತಿನ ದಿವಸ ಮಿಸ್ ಆಗಿದ್ದೀವಿ ಅದನ್ನ ನಾವು ತಿಳ್ಕೊಂಡ್ರೆ ಸಾಕು. ಆ ಮಿಸ್ ಆಗಿರೋದನ್ನ ನಾವು ಮತ್ತೆ ನಮ್ಮ ಜೀವನದಲ್ಲಿ ಮತ್ತೆ ನಾವು ನಮ್ಮ ಜೀವನದಲ್ಲಿ ತಂದ್ಕೊಂಡ್ರೆ ಸಾಕು, ನಾವು ಆರೋಗ್ಯವನ್ನ ಸುಧಾರಣೆ ಮಾಡ್ಕೋಬಹುದು. ಅವಾಗೆಲ್ಲ ಬರಿಗಾಲಲ್ಲಿ ನಾವು ನಡೀತಾ ಇದ್ವಿ, ಹೌದಾ? ಹೊಲ ಗದ್ದೆಯಲ್ಲಿ ಬರಿಗಾಲಲ್ಲಿ ನಡೀತಾ ಇದ್ರು. ಯಥೇಚ್ಛವಾಗಿ ಸೂರ್ಯನ ಬಿಸಿಲು ಸಿಗ್ತಾ ಇತ್ತು. ಒಂದು ವೇಳೆ ಈಗ ಜರ್ಮನ್, ಸ್ವಿಸ್ ಈ ತರ ಕಂಟ್ರೀಸ್ ನೀವು ಹೋದ್ರೆ ವರ್ಷದಲ್ಲಿ ಕೇವಲ 3 ತಿಂಗಳು ಕೂಡ ನಿಮ್ಗೆ ಸರಿಯಾಗಿ ಸೂರ್ಯ ಸಿಗೋದಿಲ್ಲ. ನಮ್ಮ ಸ್ನೇಹಿತರೊಬ್ರು ಅರವಿಂದ್ ಅಂತ ಇದ್ರು, ಸುದೇಶ್ ದೀದಿ ಅಂತಿದ್ದಾರೆ ನಮ್ಮಲ್ಲಿ ಒಬ್ರು. ಅವ್ರ ಜೊತೆಗಿದ್ರು ಅವರು ಹೇಳ್ತಿದ್ರು, ನಮ್ಮ ಭಾರತದಲ್ಲೇ ಇಷ್ಟು ಯಥೇಚ್ಛವಾದ ಬಿಸಿಲಾಗ್ಲಿ, ಯಥೇಚ್ಛವಾದಂತಹ ಪ್ರಕೃತಿಯ ಒಂದು ಇದು ಸಿಗೋದು ಅಂತ ಹೇಳಿ. 3 ತಿಂಗಳು ಕೂಡ ಸರಿಯಾಗಿ ಸಿಗೋದಿಲ್ಲ. ಚರ್ಮದ ಕಾಯಿಲೆಗಳು ಜಾಸ್ತಿ ಫಾರಿನರ್ಸ್ಗೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ನಮ್ಮ ಭಾರತಕ್ಕೆ ಬಂದು ಬೀಚ್ಗಳಲ್ಲಿ ಆಹಾ ಎಂತ ಬಿಸಿಲು ಸಿಕ್ತಂತ ಹೇಳಿ ತಮ್ಮ ಮೈಯನ್ನ ಸೂರ್ಯ ದೇವನಿಗೆ ಒಡ್ಡಿ
ಆ ಬಿಸಿಲಿನ ಶಾಖವನ್ನು ತಗೊಳ್ತಾರೆ. ಇವಾಗ ಎಲ್ಲರಿಗೂ ವಿಟಮಿನ್ ಡಿ ಕೊರತೆ, D3 ಕೊರತೆ. ಯಾಕೆ? ನೆರಳಲ್ಲೇ ಇರ್ತೀವಿ ಸೇರ್ಕೊಂಡು, ಸೂರ್ಯನ ಕಿರಣಗಳು ಸಿಗೋದಿಲ್ಲ, ಸೂರ್ಯ ರಶ್ಮಿ ಸಿಗ್ತಾ ಇಲ್ಲ ನಮ್ಗೆ ಸರಿಯಾಗಿ. ಅದಕ್ಕೆ ವಿಟಮಿನ್ D3 ಕೊರತೆ, ವಿಟಮಿನ್ B12 ಕೊರತೆ, ಇದೇ ಕಾರಣದಿಂದಾಗಿ. ಸೊ ನೆಲದಲ್ಲಿ ಓಡಾಡ್ತಾ ಇದ್ವಿ, ನಮ್ಮ ಕಾಲು ಮಣ್ಣಿಗೆ ತಾಕ್ತಿತ್ತು, ತಲೆ ಸೂರ್ಯನಿಗೆ ಕೊಡ್ತಿತ್ತು, ಮುಖ ಸೂರ್ಯ ರಶ್ಮಿಗೆ ಸಿಕ್ತಿತ್ತು, ಮತ್ತು ಆರೋಗ್ಯಕರವಾದಂತ ಆಹಾರಗಳನ್ನ ಸೇವನೆ ಮಾಡ್ತಾ ಇತ್ತು. ಇವತ್ತಿನ ದಿವಸ ಆರೋಗ್ಯಕರವಾದ ಆಹಾರವೂ ಇಲ್ಲ, ಜೊತೆಗೆ ಪ್ರಕೃತಿಗೆ ನಾವು ನಮ್ಮ ಮೈಯನ್ನ ಒಡ್ತಾ ಇಲ್ಲ. ಇದು ಬಹಳ ಮುಖ್ಯವಾದ ಕಾರಣ ನಮ್ಮ ಅನಾರೋಗ್ಯಕ್ಕೆ. ಅದಕ್ಕೋಸ್ಕರನೇ ನೀವು ಬೆಳಿಗ್ಗೆ ಹೊತ್ತು ಏನ್ ಮಾಡಬಹುದು, ವಾಕಿಂಗ್ ಹೋಗ್ತಿರಲ್ಲ, ಬಿಸಿಲು ನಿಮ್ಗೆ ಸಿಗೋ ಕಡೆ ಹೋಗಿ. ಈಗ ಪಾರ್ಕ್ಗಳಲ್ಲೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪಾರ್ಕ್ ಅಲ್ಲಿ ಒಂದಿಷ್ಟು ಜಾಗ ಇರ್ತದೆ, ಅಲ್ಲಿ ರೌಂಡ್ ಹಾಕ್ಬೇಕು, ಕಾಲ್ಗೆ ಕೈಗೆ ಸಿಕ್ತಿರ್ತಾರೆ, ಅಡ್ಡ ಸಿಕ್ತಿರ್ತಾರೆ, ಅಲ್ಲೂ ನಿಶ್ಚಿಂತವಾಗಿ ಓಡಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿದೆ. ಸೊ ಹಾಗಾಗಿ ವಿಶಾಲವಾದ ಜಾಗದಲ್ಲಿ ತಾವು ಒಂದು ಮೈದಾನದಲ್ಲಿ ಮಣ್ಣಿರುವಂತ ಕಡೆ ನೀವು ಓಡಾಡಿ, ಕಾಲ್ಗೆ ಮಣ್ಣು ಸಿಗುವಂತ ಜಾಗದಲ್ಲಿ ಓಡಾಡಿ. ನಾನು ಬ್ಯಾಂಗ್ಳೂರಲ್ಲಿ ವಿವೇಕಾನಂದ ಪಾರ್ಕ್ ಅಂತಿದೆ, ಅಲ್ಲಿ ಹೋಗ್ತೀನಿ ಮಾರ್ನಿಂಗು. ರಸ್ತೆಯಲ್ಲಿ ಓಡಾಡಬಹುದು, ಬರೀ ಕಾಲಲ್ಲಿ ಓಡಾಡಕ್ಕಾಗಲ್ಲ, ಯಾಕಂದ್ರೆ ಉಗುಳಿರ್ತಾರೆ, ಗಲೀಜ್ ಮಾಡಿರ್ತಾರೆ, ಏನೇನೋ ಇರ್ತದೆ, ಆಗಲ್ಲ ಬರಿಗಾಲಲ್ಲಿ. ನಡೆದ್ರೂ ಕೂಡ ಮಣ್ಣಿಲ್ಲ, ತಾರ್ ರೋಡು ಇಲ್ಲ, ಸಿಮೆಂಟ್ ರೋಡು, ನಡೆದ್ರೂ ಪ್ರಯೋಜನ ಇಲ್ಲ. ಸೊ ಮೈದಾನಗಳಲ್ಲಿ ನೀವು ಮಾಡಬಹುದು. ನಾವು ಹೋಗುವಂತ ಪಾರ್ಕ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಆಕ್ಯುಪ್ರೆಷರ್ ಆಗ್ಲಿಕ್ಕೋಸ್ಕರ ಬೆಣಚು ಕಲ್ಲು ಇರ್ತಾವಲ್ಲ, ಬೆಣಚು ಕಲ್ಲು ಗುಂಡಿಗೆ ಗೋಲಿ ಆಕಾರದಲ್ಲಿ, ಈ ಕೆಳಗಡೆ ಈ ಅಕ್ವೇರಿಯಂ ಅಲ್ಲೆಲ್ಲ ಕೆಳಗಡೆ ಹಾಕಿರ್ತಾರೆ ನೋಡಿ, ಆ ತರ ಕಲ್ಲನ್ನ ದೊಡ್ಡ ಒಂದು ರೌಂಡ್ ಆಗಿ ಹಾಕಿದ್ದಾರೆ. ಅದ್ರ ಮೇಲೆ ನೀವು ಒಂದು ರೌಂಡ್ ನಡೆದ್ರೆ ಸಾಕು, ಫುಲ್ ಎಲ್ಲ ಕಾಲಿನ ಎಲ್ಲ ಪಾಯಿಂಟ್ಸ್, ಆಕ್ಯುಪ್ರೆಷರ್ ಪಾಯಿಂಟ್ಸ್ಗೆ ಚುಚ್ಚತ್ತೆ ಅದು. ಅಲ್ಲಿ ಒಂದು 4 ರೌಂಡ್ ಹಾಕ್ತೀನಿ. ಪ್ರಾಣಾಯಾಮ ಮಾಡ್ಲಿಕ್ಕೇನೆ ಸುತ್ತಲೂ ಗಿಡ ಇರುವಂತಹ ಜಾಗ, ಮಧ್ಯದಲ್ಲಿ ಕುಟೀರ ತರ ಮಾಡಿದ್ದಾರೆ, ಕೂತ್ಕೊಂಡು ಪ್ರಾಣಾಯಾಮ ಮಾಡಿದ್ರೆ ಒಳ್ಳೆ ಆಕ್ಸಿಜನ್ ಸಿಗ್ಬೇಕು, ಸುತ್ತಲೂ ಮರಗಳ ತರ. ಮತ್ತೆ ವಾಕ್ ಮಾಡಕ್ಕೆ ಮತ್ತು ಲೈಟ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಡಂಬಲ್ಸ್ ಅದೆಲ್ಲ ಇದೆ. ನೀವು ಬೇಕಾದ್ರೆ ಬಂಧುಗಳೇ ಚೆಕ್ ಮಾಡಿ, ಏನಂತಂದ್ರೆ ಈಗ ನಿಮ್ಮ ಈಗ ಯಾರಾದ್ರೂ ಇಲ್ಲಿ ಇಂಜಿನಿಯರ್ ಇದ್ರೆ ಬೇಕಾದ್ರೆ ನೋಡಿ, ಬೇಕಾದ್ರೆ ಚೆಕ್ ಮಾಡಿ. ಏನಾದ್ರೆ ನಮ್ಮ ದೇಹದಲ್ಲಿ ಪ್ರತಿಯೊಬ್ಬರ ದೇಹವನ್ನ ಚೆಕ್ ಮಾಡಿದ್ರೆ ಇಷ್ಟಿಷ್ಟು ಓಲ್ಡ್ಸ್ ಅಂತ ನಿಮ್ಗೆ ತೋರಿಸ್ತದೆ. ಅದರಲ್ಲಿ ಆ ಓಲ್ಡ್ಸ್ ಮೆಷರ್ ಮಾಡ್ತೀವಲ್ಲ, ಅದರಲ್ಲಿ ನಿಮ್ಮ ಪ್ರತಿಯೊಬ್ಬರ ದೇಹವನ್ನ ನೋಡಿದ್ರೆ ಇಷ್ಟಿಷ್ಟು ಓಲ್ಡ್ಸ್ ಅಂತ ತೋರ್ಸುತ್ತೆ. ಬಟ್ ನೀವು ಮಣ್ಣು ಮೇಲೆ ಹೋಗಿ ನಿಂತ್ಕೊಳ್ಳಿ, ಅದನ್ನ ನಿಮ್ಗೆ ಚೆಕ್ ಮಾಡ್ಲಿ, ಅವಾಗ ನಿಮ್ಮಲ್ಲಿಟ್ಟು ಚೆಕ್ ಮಾಡ್ಲಿ, ತಕ್ಷಣ ಈಗ ನಿಮ್ಮನ್ನ ಚೆಕ್ ಮಾಡಿದ್ರೆ ಇಷ್ಟು ವೋಲ್ಟ್ಸ್ ಅಂತ ತೋರ್ಸತ್ತೆ. ಅದೇ ನೀವು ನೆಲದ ಮೇಲೆ ನಿಂತ್ಕೊಂಡು ನಿಮ್ಮನ್ನ ಚೆಕ್ ಮಾಡ್ಲಿ, 0 ವೋಲ್ಟ್ ತೋರ್ಸತ್ತೆ. 0 ವೋಲ್ಟ್, ಇಮ್ಮಿಡಿಯೇಟ್ 0 ವೋಲ್ಟ್ ಆಗ್ಬಿಡುತ್ತೆ. ಯಾಕೆ ಹೇಳಿ? ಯಾಕೆಂದ್ರೆ ನಿಮ್ಮ ದೇಹ ಅರ್ಥಿಂಗ್ ಆಗ್ತದೆ. ಈಗ ನೀವು ನೋಡಿ, ಮನೆಗಳಿಗೆಲ್ಲ ಅರ್ಥಿಂಗ್ ಹೆಂಗ್ ಮಾಡ್ತೀವಿ ಹೇಳಿ? ಎಕ್ಸೆಸ್ ಆಫ್ ಪವರ್ ಏನಿದೆ ಅದು ಅರ್ಥಿಂಗ್ ಆಗ್ಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಂದು ಗುಣಿ ತೋಡ್ಬಿಟ್ಟು ಅರ್ಥಿಂಗ್ ಮಾಡಿ ಉಪ್ಪು ಹಾಕ್ತಿವಿ. ಉಪ್ಪು ಯಾಕೆಂದ್ರೆ ಉಪ್ಪಿಗೆ ಎಳ್ಕೊಳ್ಳುವಂತ ಶಕ್ತಿ ಇದೆ, ಮತ್ತು ಭೂಮಿ ಸಪೋರ್ಟಿಂಗ್, ಸೊ ಅರ್ಥಿಂಗ್. ಒಂದು ಹೆಣ ನಾವು ನೋಡಿ ಗುಣಿಗೆ ಹಾಕ್ತಿವಿ, ಉಪ್ಪು ಹಾಕ್ತಿವಿ, ಹೌದಲ್ವಾ? ಸೊ ಉಪ್ಪು ಎಷ್ಟು ಕೆಲಸ ಮಾಡುತ್ತೆ ನೋಡಿ. ಯಾರಿಗಾನ ನಿವಾಳಿಸ್ಬೇಕಂದ್ರೆ ಏನ್ ಮಾಡ್ತಾರೆ? ಉಪ್ಪು, ಒಣಮೆಣಸಿನ್ಕಾಯಿ ಅಥವಾ ನಿಂಬೆ ಹಣ್ಣು ತಗೊಂಡು ನಿವಾಳಿಸ್ತಾರೆ, ಹೌದಲ್ವಾ? ಒಂದು ಅಂಗಡಿಗಳಲ್ಲಿ ನೋಡಿದಿರ ನೀವು, ನಿಂಬೆ ಹಣ್ಣು ಮೆಣಸಿನಕಾಯಿ ದಾರ ಕಟ್ಬಿಟ್ಟು ಹಿಂಗ್ ನೇತಾಕಿರ್ತಾರೆ, ಮನೆಗಳಲ್ಲೂ ಕಟ್ಟಿರ್ತಾರೆ ಕೆಲವು ಕಡೆ ನೋಡಿ. ಇದೆಲ್ಲ ಎಷ್ಟು ಪದ್ಧತಿಗಳು ಹೇಗಿದೆ ನೋಡಿ. ಸೊ ಆ ರೀತಿ ನೀವು ಭೂಮಿ ಮೇಲೆ ನಿಂತ್ಕೊಳ್ಳಿ, ಅರ್ಥಿಂಗ್ ಆಗ್ಬಿಡ್ತೀರಾ, ಇಮ್ಮಿಡಿಯೇಟ್ ಅರ್ಥಿಂಗ್ ಆಗ್ಬಿಡ್ತೀರಾ ನೀವು. ಅದಕ್ಕೆ 0 ವೋಲ್ಟ್ಸ್ ತೋರ್ಸತ್ತೆ ನಿಮ್ಗೆ, ಬೇಕಾದ್ರೆ ಚೆಕ್ ಮಾಡಿ ನೀವು. ಅದಕ್ಕೆ ನಾನೇನ್ ಮಾಡಿದ್ದೀನಿ ಅಂತಂದ್ರೆ, ನಾನ್ ಮಲಗೋ ಹಾಸಿಗೆ ಮೇಲೆ ಒಂದು ಶೀಟ್ ಹಾಕೊಂಡಿದ್ದೀನಿ. ಆ ಶೀಟ್ ಅಲ್ಲಿ ತಂತಿ ಇರ್ತದೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಂತಿ ಎಣೆದಿರ್ತಾರೆ. ತಂತಿ ಎಣೆದು ಆ ತಂತಿನ ಅದಕ್ಕೆ ಆ ತಂತಿ ಉದ್ದ ಏನಿದೆಯಲ್ಲ, ಅದು ವೈರ್ ಕನೆಕ್ಟ್ ಮಾಡಿ, ಅದಕ್ಕೊಂದು ತಾಮ್ರದ ಒಂದು ರಾಡ್ ಇರುತ್ತೆ. ಆ ರಾಡನ್ನ ತಗೊಂಡೋಗ್ಬಿಟ್ಟು ಭೂಮಿಯಲ್ಲಿ ಹೂಳೋದು.
ಸಿಮೆಂಟ್ ನೆಲದಲ್ಲ, ಮಣ್ಣಿನ ನೆಲದಲ್ಲಿ ಹೂಳೋದು ಹಿಂಗೆ, ಸುಮ್ನೆ ಹಿಂಗ್ ಚುಚ್ಬಿಡೋದಷ್ಟೇ ಒಳಕ್ಕೆ. ಅವಾಗ ಏನಾಗತ್ತೆ, ಈ ಶೀಟ್ ಏನಿದೆಯಲ್ಲ, ಈ ತಂತಿಯ ಶೀಟ್ ಅದೆಲ್ಲಿ ಕನೆಕ್ಟ್ ಆಗತ್ತೆ, ಅರ್ತ್ ಕನೆಕ್ಟ್ ಆಗಿರುತ್ತೆ. ಮಣ್ಣಿನ ತತ್ವ, ಭೂತತ್ವಕ್ಕೆ, ಮಣ್ಣಿನ ತತ್ವಕ್ಕೆ ಅದು ಕನೆಕ್ಟ್ ಆಗಿರುತ್ತೆ. ಸೊ ನಾನು ಅದ್ರ ಮೇಲೆ ಏನ್ ಮಲಗ್ತೀನಲ್ಲ, ಸೊ ನಾನು ಎಲ್ಲಿ ಮಲಗ್ದಂಗೆ, ನೆಲದ ಮೇಲೆ ಮಲಗ್ದಂಗೆ. ನೆಲದ ಮೇಲೂ ಅಲ್ಲ, ಮಣ್ಣಿನ ಮೇಲೆ. ಮಣ್ಣಿನ ಮೇಲೆ ಮಲಗ್ದಂಗೆ. ಅದೊಂದು ಆ ತರ ಒಂದು, ಯಾಕೆಂದ್ರೆ ಈಗ ನಾನ್ ಮಣ್ ಮೇಲೆ ಮಲ್ಗಕ್ ಆಗಲ್ಲ. ಈಗ ಹೋಗಿ ಎಲ್ಲಿ ಮಲ್ಗೋದು ಮಣ್ ಮೇಲೆ? ಆವಾಗ ತೋಟದಲ್ಲಿ ಮಲಗ್ತಾ ಇದ್ವಿ, ರಾತ್ರಿ ಹೊತ್ತು ಹುಲ್ಲು ಮೇಲೆ ಮಲಗ್ತಾ ಇದ್ವಿ, ಮಣ್ಣು ಮೇಲೆ ಮಲಗ್ತಾ ಇದ್ವಿ. ಆ ಕಡೆ ಈ ಕಡೆ ದೊಡ್ಡ ಕಾಲುವೆ, ಆ ಕಡೆ ಈ ಕಡೆ ಹೊಂಗೆ ಮರಗಳು, ದೊಡ್ಡ ಕಾಲುವೆ, ಮರಳು ಇರ್ತಿತ್ತು. ಆ ಮರಳ ಮೇಲೆ ಹೊಂಗೆ ಹೂವ ಚೆನ್ನಾಗಿ ಏನು ಇಷ್ಟು ದಪ್ಪ ಹೊಂಗೆ ಹೂವ ಬೀಳ್ತಿತ್ತು. ಹೋಗಿ ಹೊಂಗೆ ಹೂವೇ ನಮ್ಗೆ ಹಾಸಿಗೆ. ಆವಾಗ ಹೊಂಗೆ ಹೂ ಮೇಲೆ ಹೋಗಿ ಆ ಮರದಕ್ಕೆ ನೆರಳಲ್ಲಿ ಮಲಗಿದ್ರೆ ಏನು, ಹಸಿದ್ರೆ ರೊಟ್ಟಿ ರುಚಿ, ಆಯಾಸಗೊಂಡ್ರೆ ಹೊಂಗೆ ನೆರಳು ಚಂದ ಅಂತ ಗಾದೆ ಇದೆಯಲ್ಲ, ಹಾಗೆ ಮಲಗ್ತಿದ್ವಿ. ಸೊ ಈಗ ಆಗಲ್ಲ. ಈಗ ಆಗತ್ತಾ? ಆಗಲ್ಲ. ಆ ಡೇಸ್ ಇಲ್ಲ, ಈಗ ಆಗೋದಿಲ್ಲ. ಮಲಗ್ತಿದ್ವಿ, ರಾತ್ರಿನೂ ಮಲಗ್ಬಿಡ್ತಿದ್ವಿ. ಒಂದೊಂದ್ಸಾರಿ ಮೈ ಮೇಲೆ ಏನೇ ಓಡಾಡ್ತಿತ್ತೋ ಗೊತ್ತಿಲ್ಲ, ಇಲಿ ಓಡ್ತಿತ್ತೋ, ಹಾವುಗಳು ಓಡಾಡ್ತಿತ್ತೋ ಗೊತ್ತಿಲ್ಲ, ಹರಿದಾಡ್ತಿತ್ತು. ಸೊ ಆ ರೀತಿ ನಾವು ಸೊ ಭೂತತ್ವಕ್ಕೆ ನಮ್ಮನ್ನ, ಇಲ್ಲಿ ನಾನು ಪ್ರಕೃತಿ ಚಿಕಿತ್ಸೆ ಅಥವಾ ನ್ಯಾಚುರೋಪತಿ ಅಂತಂದ್ರೆ ಕೇವಲ ನೇಚರ್ ಅನ್ನ, ಪಂಚತತ್ವಗಳ ದೇಹ ಏನು ನಾವು ತಗೊಂಡಿದೀವೋ, ಈ ಪಂಚತತ್ವಗಳ ದೇಹವನ್ನ ಪುನಃ ಪಂಚತತ್ವಗಳಿಗೆ ಕನೆಕ್ಟ್ ಮಾಡುವಂಥದ್ದು ಅಷ್ಟೇ, ಬೇರೆ ಏನಿಲ್ಲ. ನಾವು ಕನೆಕ್ಟ್ ಮಾಡ್ತಾ ಇಲ್ಲ. ಆಧುನಿಕತೆ ಜಾಸ್ತಿ ಆದಷ್ಟು, ನಾವು ವೈಜ್ಞಾನಿಕವಾಗಿ ಬೆಳೆದಷ್ಟು, ಆಧುನಿಕತೆ ಜಾಸ್ತಿ ಆದಷ್ಟು ನಾವು ಏನಾಗ್ತಾ ಇದ್ದೀವಿ, ಪ್ರಕೃತಿಯಿಂದ ದೂರ ಹೋಗ್ತಾ ಇದ್ದೀವಿ. ದೊಡ್ಡ ಬಿಲ್ಡಿಂಗ್ ಕಟ್ಕೊಳ್ಳೋದು, ಒಂದ್ AC ಕಾರ್ ತಗೊಳ್ಳೋದು, ರೂಮಲ್ಲಿ ಒಂದು ಟಿವಿ ಇಟ್ಕೊಳ್ಳೋದು, ಒಂದು ಮೊಬೈಲ್ ಇಟ್ಕೊಂಡು ಒಂದು ಟಿವಿ ಕನೆಕ್ಟ್ ಮಾಡ್ಕೊಂಡು ಮನೆಯಲ್ಲಿ ದೊಡ್ಡ ಮನೆ ಕಟ್ಕೊಂಡು ಒಳಗಡೆ ರೂಮಲ್ಲಿ ಹೋಗಿ ಬಾಗ್ಲು ಹಾಕೊಳ್ಳೋದು, ಮುಗಿದೋಯ್ತು ಲೈಫ್. ನಿಜವಾಗ್ಲೂ ಇದು ಶಿಕ್ಷೆ ಅನ್ಸಲ್ವಾ? ಯಾರನ್ನಾದ್ರೂ ಹಿಂದೆ ತಪ್ಪು ಮಾಡ್ದವ್ರನ್ನ ಏನ್ ಮಾಡೋರು ಹೇಳಿ? ಒಂದು ರೂಮಲ್ಲಿ ಹಾಕಿ ಲಾಕ್ ಮಾಡೋರು. ನಾವು ಮಾಡಿರೋ ತಪ್ಪಿಗೆ ನಮ್ಗೆ ನಾವೇ ಲಾಕ್ ಹಾಕೊಂಡ್ಬಿಡ್ತಾ ಇದೀವಿ ಇವಾಗ. ಒಂದು ರೂಮಲ್ಲಿ ಹಾಕಿ ಲಾಕ್ ಹಾಕೋದು ಜೈಲಲ್ಲಿ ಶಿಕ್ಷೆ ಅನ್ಭವಿಸ್ತಾರೆ, ಹೌದಲ್ಲ? ಈಗ ನಾವೇನ್ ಮಾಡ್ತಾ ಇದೀವಿ, ನಮಗ್ ನಾವೇ ಶಿಕ್ಷೆ ಕೊಟ್ಕೊಂತ ಇದೀವಿ, ನಮ್ಮನ್ನ ನಾವೇ ಲಾಕ್ ಮಾಡ್ಕೊಂತ ಇದೀವಿ, ಹೌದಾ ಅಲ್ವಾ? ಆಯ್ತು, ಹಂಗಂತ ಹೇಳ್ಬಿಟ್ಟು ಇಡೀ ದಿನ ಹೋಗಿ ಬೀದಿಲಿ ಕೂತ್ಕೊಳಕ್ ಆಗೋದಿಲ್ಲ. ಅಟ್ಲೀಸ್ಟ್ ಬೆಳಗ್ಗೆ ಒಂದು 1 hour, ಸಂಜೆ ಒಂದು 1 hour ಬನ್ನಿ ಸ್ವಲ್ಪ ಪ್ರಕೃತಿಗೆ ಹತ್ತಿರವಾಗಿ. ಪ್ರಕೃತಿ ಚಿಕಿತ್ಸೆ ಅಂದ್ರೆ, ನ್ಯಾಚುರೋಪತಿ ಅಂತಂದ್ರೆ ನೇಚರ್ಗೆ ಹತ್ತಿರವಾಗಿ ಬದುಕೋದೇ ನ್ಯಾಚುರೋಪತಿ. ಆಯುರ್ವೇದಿಕಲ್ ಮೆಡಿಸಿನ್ ಇದೆ, ಹೋಮಿಯೋಪತಿನಲ್ಲಿ ಮೆಡಿಸಿನ್ ಇದೆ, ಅಲೋಪತಿಯಲ್ಲಿ ಮೆಡಿಸಿನ್ ಇದೆ. ನ್ಯಾಚುರೋಪತಿಯಲ್ಲಿ ಯಾವ ಮೆಡಿಸಿನ್ ಇಲ್ಲ. ನೇಚರೇ ಮೆಡಿಸಿನ್, ಪ್ರಕೃತಿಯ ಪಂಚತತ್ವಗಳ ಮೆಡಿಸಿನ್. ಪ್ರಕೃತಿಗೆ ಹತ್ತಿರವಾಗುವಂಥದ್ದೇ ಪ್ರಕೃತಿ ಚಿಕಿತ್ಸೆ, ಅಷ್ಟೇ ಅಲ್ವಾ? ಎಣ್ಣೆ ಸ್ನಾನ ಮಾಡೋರು, ಹೌದಲ್ಲ? ಎಣ್ಣೆ ಸ್ನಾನ ಮಾಡೋರಲ್ಲ ಆಗಾಗ. ಮತ್ತೆ ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋರು, ಬೇದಿ ಮಾತ್ರೆ ಅಂತ ಬರೋರು. ನಮ್ ಕಡೆ ತಾತಪ್ಪ ಬರೋರು, ಚಂಗಪ್ಪ ಅಂತ ಒಬ್ರು, ಅವರು ಬೇದಿ ಮಾತ್ರೆ ತರೋರು. ತಿಂಗಳಿಗೊಮ್ಮೆ ಎಲ್ಲರೂ ಮನೆಯಲ್ಲಿ ಕಂಪಲ್ಸರಿ, ನಾವು ಜಾಯಿಂಟ್ ಫ್ಯಾಮಿಲಿ, ಅಣ್ಣ ತಮ್ಮಂದ್ರು, 3 ದಿನ ಮೂವರು ಮಂದಿ ಅಣ್ಣ ತಮ್ಮಂದ್ರು. ನಮ್ ತಂದೆ, ಅವರಣ್ಣ 3 ಮಂದಿ, 60 ಮಂದಿ ಇದ್ವಿ ಮನೆಯಲ್ಲಿ ಒಟ್ಟು. ಸೊ ತಿಂಗಳಿಗೊಮ್ಮೆ ಮಾತ್ರೆ ಹಾಕೊಂಬಿಡ, ಅದು ಬಾಳೆಹಣ್ಣಲ್ಲಿ ಅಥವಾ ಮುದ್ದೆಯಲ್ಲಿ ಒಳಗಡೆ ಹಿಂಗೆ ಹಾಕ್ಬಿಟ್ಟು ಹಿಂಗ್ಸೋರು. ಇಲ್ಲಾಂದ್ರೆ ಅದು ತಗೊಳಕ್ ಆಗೋದಿಲ್ಲ, ತುಂಬಾ ಬ್ಯಾಡ್ ಸ್ಮೆಲ್ ಇರತ್ತೆ ಅದು. ಸೊ ಮಂತ್ಲಿ ಒನ್ಸ್ ಹೊಟ್ಟೆ ಕ್ಲೀನ್ ನೋಡಿ. ಆವಾಗ ಅಂತ ಪದಾರ್ಥಗಳೇನ್ ತಿಂತಿರ್ಲಿಲ್ವಾ? ಮುದ್ದೆ, ಸಾಂಬಾರು, ಅನ್ನ ಇಷ್ಟೇ ತಿಂತಾ ಇದ್ದಿದ್ದು, ಇನ್ನೇನ್ ತಿಂತಿರ್ಲಿಲ್ಲ ಅವಾಗ. ಬಟ್ ಆದ್ರೂ ಕೂಡ ತಿಂಗಳಿಗೊಮ್ಮೆ ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋರು. ಇವಾಗ ಸಿಕ್ಕಿದ್ದೆಲ್ಲ ತಿಂತೀವಿ, ತಿನ್ಬಾರ್ದು ತಿಂತಾ ಇದ್ದೀವಿ. ಆಯಿಲ್ ಫುಡ್ಗಳು, ಜಂಕ್ ಫುಡ್ಗಳು, ಫ್ರೈಡ್, ರೋಸ್ಟ್ ಎಲ್ಲ ತಗೊಂತೀವಿ. ಬಟ್ ಆದ್ರೂ ಕೂಡ ಹೊಟ್ಟೆ ಕ್ಲೀನ್ ಮಾಡ್ಕೊಳಕ್ ಹೋಗಲ್ಲ ನಾವು. ಎಷ್ಟು ಮಂದಿ ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಕ್ಲೀನ್ ಮಾಡ್ಕೊಂತೀರಾ ಹೊಟ್ಟೆನ? ಕೈ ಎತ್ತಿ ನೋಡೋಣ. ಯಾರಿಲ್ಲ. ಅದೆಲ್ಲ ಸ್ಟಾಪ್ ಆಗಿದೆ.
ಅವೆಲ್ಲ ಸ್ಟಾಪ್ ಆಗಿದೆ. ಅವೆಲ್ಲ ಸ್ಟಾಪ್ ಆಗಿರೋದಕ್ಕೆ ಒಳಗಡೆ ಸ್ಟಾಕ್ ಆಗ್ತಾ ಇರೋದು. ಹೌದಾ? ನೋಡಿ, ಯಾರು ಒಬ್ರು ಕೂಡ ಕೈ ಎತ್ತಾ ಇಲ್ಲ. ಅಕ್ಕವ್ರೆ, ಅಕ್ಕವ್ರು ನೋಡಿ, ಬುದ್ಧಿವಂತ ಪ್ರಶ್ನೆ ಹೇಳ್ತಾ ಇದಾರೆ. ಅಂದ್ರೆ ಬಟ್ಟೆ ಕ್ಲೀನ್ ಅಂತ ಕೂತ್ಕೊಂಡ್ರೆ ಮನೆ ಕೆಲಸ ಮಾಡೋರು ಯಾರು ಅಂತ. ಯಾಕಂದ್ರೆ ಆವಾಗ 60 ಜನ ಮನೆಯಲ್ಲಿ ಇರ್ತಿದ್ರು, ಯಾರೋ ಒಬ್ರು ಮಾಡೋರು. ಇವಾಗ ಏನ್ ಮಾಡೋದು? ಈಗ ಅಕ್ಕವ್ರು ಒಳ್ಳೆ ಹಾ ಈಗ ಅಕ್ಕವ್ರು ಹೇಳಿದ ಮಾತಿಗೆ ನಾನು ಅದಕ್ಕೆ ಸರಿಯಾದ ರೀತಿ ನಿಮ್ಗೆ ಸಜೆಷನ್ ಕೊಡ್ಲೇಬೇಕೀಗ. ನಿಮಗೆ ಈಗ ನಿಮಗೆ ಮನೆಯಲ್ಲಿ ಕೆಲಸ ನಿಲ್ಬಾರ್ದು, ಕರೆಕ್ಟಾ? ನಿಮ್ಮ ಹಿಂದೆ ನಿಮಗೆ ಸೇವೆಗೆ ನಿಲ್ಲಕ್ಕೊಬ್ರು ಬೇಡ, ಆದ್ರೂ ಹೊಟ್ಟೆ ಕ್ಲೀನ್ ಆಗ್ಬೇಕು. ನೋಡ್ರಿ ಹೆಂಗ್ ಮತ್ತೆ? ಅದಕ್ಕೂ ಕೂಡ ಇದೆ, ಉಪಾಯ ಇದೆ. ಅವಾಗ ಆತರ ಮಾತ್ರ ಹಾಕೊಂಡು ಹೋಗೋರು, ಕ್ಲೀನ್ ಮಾಡ್ಕೊಳ್ಳೋರು. ಬಟ್ ಆದ್ರೂ ಕೂಡ ಮಾಡಬಹುದು. ಈಗ ನೀವು ನೋಡಿ, ಆ ಪ್ರಕೃತಿಯ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಹೋಗ್ತಾರಲ್ಲ, ಎಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ. 30,000 50,000 ಚಾರ್ಜ್ ಮಾಡ್ಕೊಂಡು ದುಡ್ಡು ಕಟ್ಕೊಂಡು ಪಂಚಕರ್ಮ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಏನಲ್ಲಿ ಮಾಡಿಸೋದು ಬಂಧುಗಳೇ, ಹೇಳಿ ನೋಡೋಣ. ವಮನ, ವಿರೇಚನ, ಧೋತಿ, ಸೂತ್ರನೇತಿ, ಇದನ್ನೇ ತಾನೇ ಮಾಡಿಸೋದು. ಆಮೇಲೆ ಮಸಾಜ್. ಇಷ್ಟು ಬಿಟ್ರೆ ಬೇರೆ ಏನಾನ ಮಾಡಿಸ್ತಾರಾ? ಏನಿಲ್ಲ. ಅಂದ್ರೆ ಏನರ್ಥ? ವಮನ ವಿರೇಚನ ಅಂದ್ರೆ ವಾಂತಿ ಭೇದಿ ಅಂತ. ಯಾಕೆ ಅದನ್ನ 35,000 ರೂಪಾಯಿ ಕೊಟ್ಟು ಅವ್ರ ಹತ್ರ ಮಾಡಿಸ್ಕೊಳಕ್ ಹೋಗ್ಬೇಕಾ ನೀವು? ವಾಂತಿ ಭೇದಿ ಕೈ ಕೊಡ್ತಾರಪ್ಪ ಈಗ ಮತ್ತೆ ನೆಟ್ವರ್ಕ್. ನಾಲೆಡ್ಜ್ ನಾವೇ ತಿಳ್ಕೊಂಡು, ನಾವೇ ಮಾಡಿಕೊಳ್ಳುವಂತಹ ವಿಧಾನವನ್ನ ನಾವೇ ಕಲ್ತ್ಕೊಂಡು, ಮನೆಯಲ್ಲಿ ನಾವು ಮಾಡ್ಕೊಂಡು ಬೇರೆಯವ್ರಿಗೂ ಕೂಡ ನಾವು ಅದನ್ನ ಮಾಡಿಸಬಾರ್ದು. ಯಾಕೆ? ನೋಡಿ, ಹೊಟ್ಟೆ ಕ್ಲೀನಿಂಗ್ ಒಬ್ರು ಕೈ ಎತ್ತಲಿಲ್ಲ. ಅದಕ್ಕೋಸ್ಕರನೇ ಹಿರಿಯರು ಏಕಾದಶಿ, ಆ ದಶಿ, ಈ ದಶಿ ಅಂತ ಉಪವಾಸಕ್ಕೆ ಅಂತ ದೇವರ ಹೆಸರಲ್ಲಾದ್ರೂ ಅಟ್ಲೀಸ್ಟ್ ಉಪವಾಸ ಮಾಡ್ಲಿ ಅಂತ ಉಪವಾಸ ಮಾಡಿಸೋರು. ಲಂಘನಂ ಪರಮೌಷಧಂ ಅಂತ ಉಪವಾಸ ಮಾಡಿಸೋರು. ಬಂಧುಗಳೇ, ವಾರಕ್ಕೊಮ್ಮೆ ಉಪವಾಸ ಮಾಡಿ. ಅರೆ, ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಲೀವ್ ಕೊಡ್ತಾ ಇದೆ ವಾರಕ್ಕೊಮ್ಮೆ. ಪ್ರೈವೇಟ್ ಆರ್ಗನೈಸೇಷನ್ಸ್ ಲೀವ್ ಕೊಡ್ತಾ ಇದೆ ಕಂಪನೀಸ್ಗೆ. ನೀವು ನಿಮ್ಮ ಫ್ಯಾಕ್ಟ್ರಿಗೆ ಯಾಕೆ ಲೀವ್ ಕೊಡ್ತಾ ಇಲ್ಲ ವಾರಕ್ಕೊಮ್ಮೆ? ಒಳಗಡೆ ಮಿಕ್ಸಿ ಇದೆ, ಇದೆಯಾ ಇಲ್ವಾ? ಮಿಕ್ಸಿ, ಗ್ರೈಂಡರ್ ಇದೆ, ಗ್ರೈಂಡರ್ ಇದೆಯಾ? ಫಿಲ್ಟರ್ ಇದೆ, ಕಿಡ್ನಿ, ಲಿವರ್ ಇದೆ, ಕ್ಲೀನ್ಸರ್. ಗ್ರೈಂಡರ್ ಇದೆ, ಮಿಕ್ಸಿ ಇದೆ, ಕ್ಲೀನ್ಸರ್ ಇದೆ, ಫಿಲ್ಟರ್ ಇದೆ, ಮತ್ತೆ BBMP ಗಾಡಿ ಇದೆ. ಅದ್ಯಾವುದು BBMP ಗಾಡಿ? ಯಾವ್ದು ಹೇಳಿ? ದೊಡ್ಡ ಕರಳು. ಇಷ್ಟೆಲ್ಲ ಇದೆ. ಅದು ನಿರಂತರವಾಗಿ ನೀವು ಹಾಕ್ತಾನೆ ಇರ್ತೀರಿ, ಅದು ತಿರುಗ್ತಾನೆ ಇರ್ತದೆ. ನೀವು ಹಾಕ್ತಾನೆ ಇರ್ತೀರಿ, ಅದು ತಿರುಗ್ತಾನೆ ಇರ್ತದೆ. ಅದಕ್ಕೆ ಹೆಚ್ಚಿನ ಒಳಗಡೆ ಇರುವಂತಹ ನಿಮ್ಮ ಎಲ್ಲ ಯಂತ್ರಗಳಿಗೆ, ನಿಮ್ಮ ಫ್ಯಾಕ್ಟ್ರಿಗೆ ಒಂದೇ ಒಂದು ದಿವಸ ನೀವು ಲೀವ್ ಕೊಡಿ. ನೀವು ನೆಕ್ಸ್ಟ್ ಡೇ ನೋಡಿ ಬೇಕಾದ್ರೆ ಡಬಲ್ ಆಕ್ಟಿವ್ ಆಗ್ಬಿಡ್ತೀರಾ, ರಿಫ್ರೆಶ್ ಆಗ್ಬಿಡ್ತೀರಾ. ಗಾಡಿ ಸರ್ವಿಸ್ ಬಿಟ್ರೆ ಹೆಂಗೆ ಅದು ರಿಫ್ರೆಶ್ ಆಗತ್ತೋ, ಆ ರೀತಿ ನಿಮ್ಮ ಗಾಡಿನ ಒಂದ್ಸಾರಿ ವೀಕ್ಲಿ ಒನ್ಸ್ ಸರ್ವಿಸ್ ಬಿಡಿ. ವೀಕ್ಲಿ ಒನ್ಸ್ ಗೌರ್ಮೆಂಟ್ ಅವರೇ ಕೊಡ್ತಾ ಇದ್ದಾರೆ, ಪ್ರೈವೇಟ್ ಫ್ಯಾಕ್ಟ್ರಿ ಅವರು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಲಿಯವರು ಕೂಡ ವಾರಕ್ಕೊಂದ್ಸರಿ ಇವತ್ತಿನ ದಿವಸ ರಜೆ ತಗೊಂಡು ಮನೆಯಲ್ಲಿ ಹ್ಯಾಪಿಯಾಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ತಾರೆ. ನಾವು ಮಾತ್ರ ಇಲ್ಲ, ನಾವು ಹುಟ್ಟಿರೋದೇ ತಿನ್ಲಿಕ್ಕೆ. ಸೊ ಅಂತ ಹೇಳ್ಬಿಟ್ಟು ನಾವು ಲೀವೇ ಕೊಡ್ತಾ ಇಲ್ಲ. ಸೊ ವೀಕ್ಲಿ ಒನ್ಸ್ ಏನ್ ಮಾಡಿ, ಉಪವಾಸ ಮಾಡಿ ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳಿ. ಹೇಗೆ ಹೇಗೆ ಮಾಡ್ತೀರಾ? ಇವತ್ತಿಂದ ಎಲ್ಲರೂ ಹೊಟ್ಟೆ ಕ್ಲೀನ್ ಮಾಡ್ಕೋತೀರಾ? ಲೀವ್ ಕೊಡ್ತೀರಾ ನಿಮ್ ಫ್ಯಾಕ್ಟ್ರಿಗೆ? ಇವತ್ ಮಾಡೋಣ ಅಂತ ಅನ್ಕೊಂತೀರಿ, ಮನೆಯಲ್ಲಿ ಯಾವತ್ತೇ ಮಸಾಲೆ ದೋಸೆ ಮಾಡ್ಬಿಡ್ತಾರೆ. ಏನ್ ಮಾಡ್ತೀರ ಅವಾಗ?
ಯಾರ್ಯಾರ ಇವತ್ತೊಂದ್ ದಿವಸ ತಿನ್ಬಿಡೋಣ. ಅದಕ್ಕೋಸ್ಕರ ಒನ್ ಡೇ ಫಿಕ್ಸ್ ಮಾಡ್ಬಿಡಿ, ಯಾವ್ದಾದ್ರು ಒನ್ ಡೇ, ಶನಿವಾರನೋ ಸೋಮವಾರನೋ ಅಥವಾ ಶುಕ್ರವಾರನೋ, ಯಾವ್ದೋ ನಿಮ್ಗೆ ಇಷ್ಟವಾದ ದೇವ್ರು ಇರ್ತಾರಲ್ಲ. ಶುಕ್ರವಾರ ನಿಮ್ಗೆ ಯಾರೋ ಇಷ್ಟವಾದ ದೇವ್ರು, ನಿಮ್ ಸೋಮವಾರ ಇಷ್ಟವಾದ ದೇವ್ರು, ಅಥವಾ ಯಾವತ್ತೇ ಮಸಾಲೆ ದೋಸೆ ಮಾಡ್ಬಿಡ್ತಾರೆ. ಏನ್ ಮಾಡ್ತೀರ ಅವಾಗ? ಸೊ ಯಾವ್ದೋ ಒಂದು ನಿಮ್ಗೆ ಇಷ್ಟ ದೇವ್ರು, ಪ್ರತಿಯೊಬ್ಬರಿಗೂ ಇಷ್ಟ ದೇವ್ರು ಇದಾರಲ್ಲ, ಆ ದೇವ್ರ ಹೆಸರು ಹೇಳ್ಕೊಂಡು ಹೋಗ್ಲಿ, ಅವ್ರ ಹೆಸರು ಹೇಳ್ಕೊಂಡಾದ್ರು ಅವ್ರಿಗೋಸ್ಕರ ಅಂತ ಬಿಟ್ಬಿಡಿ. ಅವ್ರ ಹೆಸರು ಹೇಳಿದ್ರೆ ಬಿಡ್ತಾರೆ, ಯಾಕಂದ್ರೆ ಹಂಗೆ ಬಿಡಿ ಅಂದ್ರೆ ಬಿಡೋಲ್ಲ. ಇಲ್ಲ ಶುಕ್ರವಾರನೋ ಯಾವ್ದೋ ನಿಮ್ಗೆ ಇಷ್ಟವಾದ ದೇವ್ರು ಇರ್ತಾರಲ್ಲ. ಶುಕ್ರವಾರ ನಿಮ್ಗೆ ಯಾರೋ ಇಷ್ಟವಾದ ದೇವ್ರು, ಸೋಮವಾರ ಇಷ್ಟವಾದ ದೇವ್ರು, ಅಥವಾ ಯಾವತ್ತೇ ಮಸಾಲೆ ದೋಸೆ ಮಾಡ್ತಾರೆ. ಅದು ಯಾವ ತರ ಮಾಡ್ಬೇಕಂತ ಹೇಳ್ತೀನಿ. ಅದೇ ಅದನ್ನ ಅದನ್ನ ಬಿಡಿ ಅಂತಂದ್ರೆ ಆಮೇಲೆ ಬಿಟ್ಬಿಟ್ಟು ಸುಮ್ನಿರೋದಲ್ಲ, ಬಿಡಿ, ನಾನು ಅದಕ್ಕೆ ಹೇಳ್ತೀನಿ. ಆಮೇಲೆ ಅಕ್ಕ ಅವ್ರು ಒಂದು ಕೇಳಿದ್ರಲ್ಲ ಆಗ್ಲೇ, ಏನಂತ? ಕೆಲಸ ಮಾಡೋರು ಯಾರು? ಎಸ್ ಅದನ್ನ ಕಂಪ್ಲೀಟ್ ಮಾಡಿ ಆಮೇಲೆ ಇದನ್ನ ಹೇಳ್ತೀನಿ. ಸೊ ನೀವು ಮನೆಯಲ್ಲಿ ನಿಮ್ಗೆ ನಿಮ್ಮ ಹಿಂದೆ ಮಾಡೋರು ಇರಬಾರ್ದು, ಬಟ್ ಆದ್ರೂ ಹೊಟ್ಟೆ ಕ್ಲೀನ್ ಆಗ್ಬೇಕು. ಓಕೆ, ಇದ್ರದ್ದು ಹೇಳ್ಕೊಡ್ತೀನಿ. ಸೊ ವೀಕ್ಲಿ ಒನ್ಸ್ ತಾವೆಲ್ಲ ಕೂಡ ವೀಕ್ಲಿ ಒನ್ಸ್ ಮಿಸ್ ಮಾಡ್ದಿರಾ, ನಿಮ್ಗೆ ಸುಸ್ತು ಆಗ್ಬಾರ್ದು, ತುಂಬಾ ಸರಿ ಬಾತ್ರೂಮ್ಗೆ ಹೋಗ್ಬಾರ್ದು, ನೀವು ಸುಸ್ತಾಗಿ ಮಲಗಿದ್ರೆ ನಿಮ್ಗೆ ಇನ್ನೊಬ್ರು ಮಾಡೋಂಗ್ ಆಗ್ಬಾರ್ದು. ಓಕೆನಾ? ಈ ಕಂಡೀಷನ್ಸ್ ಅಕ್ಕ ಅವ್ರು ಆ ಕಂಡೀಷನ್ ಹಾಕಿದ್ದಾರೆ, ಅದಕ್ಕೆ ತಕ್ಕಂಗೆ ಹೇಳ್ತೀನಿ. ಈಗ ಯಾರು ಆತರ ಮಾತ್ರೆ ಹಾಕೊಂಡು ಇಡೀ ದಿನ ಬಾತ್ರೂಮ್ಗೆ ಹೋಗೋರು ಇಲ್ಲ, ಬಿಡಿ. ಸೊ ಅದಕ್ಕೇನ್ ಮಾಡಿ ಅಂದ್ರೆ, ಮುಂಚೆ ಈ ಉತ್ತರ ಕರ್ನಾಟಕದ ಕಡೆ, ಈ ದಕ್ಷಿಣ ಕರ್ನಾಟಕದ ಕಡೆ ಅಳಲೆಕಾಯಿ ಪಂಡಿತರು ಅಂತ ಇದ್ರು. ಅಳಲೆಕಾಯಿ ಪಂಡಿತರು ಅಂತಿದ್ರು. ನಿಮಗೆ ಏನೇ ಕಾಯಿಲೆ ಬಂದ್ರು, ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ಏನ್ ಮಾಡೋರು, 5 ದಿನಗಳ ಕಾಲ ಅಲ್ಲೇ ಇಟ್ಕೊಂಡು ಹೊಟ್ಟೆ ಕ್ಲೀನ್ ಮಾಡ್ಸೋರು. ಹೊಟ್ಟೆ ಕ್ಲೀನ್ ಮಾಡಿದ್ರೆ ಸಾಕು, 90% ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗೋದು. ಸೊ ಅಳಲೆಕಾಯಿ ಅಂತ ಸಿಗತ್ತೆ ತೆಲುಗಲ್ಲಿ, ಕನ್ನಡದಲ್ಲಿ ಅಳಲೆಕಾಯಿ, ತೆಲುಗಲ್ಲಿ ಕರಕ್ಕಾಯಿ, ತಮಿಳಲ್ಲಿ ಬೆಳಕ್ಕಾಯಿ, ಹಿಂದಿಯಲ್ಲಿ ಹರಿತಕಿ, 4 ಭಾಷೆಯಲ್ಲೂ ಹೇಳ್ಬಿಟ್ಟೆ. ಸೊ ನೀವು ಹರಿತಕಿ ಚೂರ್ಣ, ಅಳಲೆಕಾಯಿ ಚೂರ್ಣ, ನೀವು ರಾಮದೇವ್ ಗುರುಜಿ ಅವ್ರ ಸ್ಟೋರ್ಗೆ ಹೋದ್ರೆ ಹರಿತಕಿ ಚೂರ್ಣ ಅಂದ್ರೆ ಕೊಡ್ತಾರೆ. ರೇಟ್ ಕೂಡ ಬಹಳ ಕಡಿಮೆ, 30 ರೂಪಾಯಿ 40 ರೂಪಾಯಿ ಅಷ್ಟೇ ಅದು. ಅದನ್ನ ಡಬ್ಬಿ ಮನೆಯಲ್ಲಿ ಇಟ್ಕೊಳ್ಳಿ. ಕೆಲವ್ರಿಗೆ ಮೋಷನ್ ಹೋಗಲ್ಲ, ಬೆಳಿಗ್ಗೆ ಎದ್ದು ಕೂಡಲೇ ಎಷ್ಟು ಪ್ರಾಬ್ಲಮ್ ಆಗ್ತಿರ್ತದಲ್ಲ, ಮೋಷನ್ ಹೋಗೋದಿಲ್ಲ, ಬೆಳಿಗ್ಗೆ ಕ್ಲಿಯರ್ ಆಗೋದಿಲ್ಲ, ಕೆಲವ್ರಿಗೆ ಹೊಟ್ಟೆ ಸಮಸ್ಯೆ ಇರ್ತದೆ. ಅದಕ್ಕೋಸ್ಕರ ಎನಿಮಾ ತಗೊಳ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಕಷ್ಟ ಪಡ್ತಿರ್ತಾರೆ. ಎದ್ದು ಕೂಡ್ಲೆ ಬೆಡ್ ಇಳಿದು ಕೂಡ್ಲೆ ಎಲ್ಗೋಗ್ಬೇಕು, ಸೀದಾ ಬಾತ್ರೂಮ್ಗೆ ಹೋಗ್ಬೇಕು. ಹಂಗಿರ್ಬೇಕು ನಮ್ದು ಹೊಟ್ಟೆ ಸಿಸ್ಟಮ್. ಎದ್ದು ಕೂಡ್ಲೆ ಬಾತ್ರೂಮ್ಗೆ ಹೋಗ್ಬೇಕು, ಯಾರನ್ನ ಒಳಗಡೆ ಇದ್ರೆ ಬಾಗಿಲು ತಟ್ಟಬೇಕು, ಬೇಗ ಬನ್ನಿ ಅರ್ಜೆಂಟ್ ಅಂತ, ಹಂಗಿರ್ಬೇಕು. ಸೊ ಅದಕ್ಕೇನ್ ಮಾಡ್ಬೇಕು, ಆತರ ನಮ್ಮ ಹೊಟ್ಟೆ ಸಿಸ್ಟಮ್ ನಾವು ರೆಡಿ ಮಾಡ್ಕೋಬೇಕು. ಸೊ ಹರಿತಕಿ ಚೂರ್ಣ ಅಂತ ಸಿಕ್ಕತ್ತೆ, ಅದನ್ನ ತಗೊಬನ್ನಿ. ಅದನ್ನ ತಗೊಂಬಂದ್ಬಿಟ್ಟು ಏನ್ ಮಾಡಿ, ರಾತ್ರಿ ಮಲಗುವ ಸಮಯದಲ್ಲಿ 1 ಚಮಚ ಬಾಯಿಗೆ ಹಾಕೊಂಡು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಕುಡಿದ್ಬಿಟ್ಟು ಬಾಯಿ ಮುಕ್ಕಳಿಸ್ಬಿಟ್ಟು ನುಂಗ್ಬಿಡಿ. ತದನಂತರ ನೀರು ಕುಡಿದ್ಬಿಡಿ, 1 ಲೋಟ ಬೆಚ್ಚಗೆ ನೀರು. ಯಾಕೆ ಅಂತಂದ್ರೆ ಅದನ್ನ ನೀರ್ಗೆ ಹಾಕೊಂಡು ಕಲಸಿದ್ರೆ ಕುಡಿಯಕ್ಕಾಗಲ್ಲ, ಇರುತ್ತೆ, ತುಂಬಾ ಒಗುರಿರುತ್ತೆ. ಹಾಗಾಗಿ 1 ಚಮಚ ನೀವೇನ್ ಮಾಡಿ ಬಾಯಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರ್ನ ಬಾಯಿಗೆ ಹಾಕೊಂಡು ಮುಕ್ಕಳಿಸಿ ನುಂಗ್ಬಿಟ್ಟು ತದನಂತರ ನೀರು ಕುಡಿದ್ಬಿಡಿ. ಇದು ನೀವು ರಾತ್ರಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಹೊಟ್ಟೆಯಲ್ಲಿ ನಿಮ್ದು ಯಾವುದೇ ನೆನ್ನೆಯ ಪದಾರ್ಥಗಳು, ಯಾವುದು ನೆನ್ನೆಯ ಕಸ ಯಾವುದು ಉಳ್ಕೊಳ್ದಂಗೆ ಕ್ಲೀನ್ ಆಗಿ ಆಚೆ ಬಂದ್ಬಿಡುತ್ತೆ. ಇಲ್ಲ ನನ್ಗಿನ್ನೂ ಕ್ಲೀನ್ ಆಗ್ಬೇಕು, ಚೆನ್ನಾಗಿ, ಸಂತೋಷ, ಒಳ್ಳೇದು, ಆದ್ರೂ ನನ್ಗೆ ಯಾರು ಸೇವೆ ಮಾಡಂಗಿರ್ಬಾರ್ದು. ಓಕೆ, ಬೆಳಿಗ್ಗೆ ಏನ್ ಮಾಡಿ 6 ಗಂಟೆಗೆ ಸರಿಯಾಗಿ, ಬೆಳಿಗ್ಗೆ ಎದ್ದು ಕೂಡ್ಲೆ 6 ಗಂಟೆಗೆ ಸರಿಯಾಗಿ 1 ಚಮಚ ಬಾಯಿಗೆ ಹಾಕೊಂಡು 1 ಲೋಟ ನೀರು ಕುಡಿದ್ಬಿಡಿ. ನಾರ್ಮಲ್ ಆಗಿ ಮೋಷನ್ಗೆ ಹೋಗ್ತೀರಿ ಒಂದ್ಸಾರಿ, ಆಮೇಲೆ ಒಂದ್ಸಾರಿ ಉಳ್ಕೊಂಡಿರುವಂತ ಎಲ್ಲ ಕಸ ಕೂಡ ಪೂರ್ಣ ರೀತಿಯಲ್ಲಿ ಆಚೆ ಬಂದ್ಬಿಡತ್ತೆ. ಅಂದ್ರೆ 2 ಸಾರಿ ಆಗತ್ತೆ ನಿಮ್ಗೆ, ತುಂಬಾ ಸರಿ ಆಗಲ್ಲ. ಒಂದ್ಸರಿ ನಾರ್ಮಲ್ ಆಗತ್ತೆ, ಇನ್ನೊಂದ್ಸಾರಿ ಹೊಟ್ಟೆಯಲ್ಲಿ ಉಳ್ಕೊಂಡಿರುವಂತದ್ದೆಲ್ಲ ಫುಲ್ ಕ್ಲೀನ್ ಆಗ್ಬಿಡತ್ತೆ, ನೀರಾಗಿ ಹೋಗ್ಬಿಡತ್ತೆ.
ಹೊಟ್ಟೆಯಲ್ಲಿರೋದು ಪೂರ್ತಿ ಕ್ಲೀನ್ ಆಗ್ಬಿಡತ್ತೆ. ನಿಮ್ಮ ಹೊಟ್ಟೆಯಲ್ಲಿ ಏನೇ ಕಲ್ಮಶಗಳಿದ್ರು ಕ್ಲಿಯರ್ ಆಗತ್ತೆ. ನಿಮ್ಮ ದೇಹದಲ್ಲಿರುವಂತಹ ಹೀಟ್ ಅನ್ನ ಮತ್ತು ಗ್ಯಾಸ್ ಅನ್ನ ಪೂರ್ಣ ರೀತಿಯಲ್ಲಿ ತೆಗೆದುಬಿಡ್ತದೆ. ಎರಡೇ ಸರಿ ಆಗತ್ತೆ. ಸೊ ಅಕ್ಕ ಅವ್ರು ಹೇಳ್ದಂಗೆ ಅವ್ರ ಕಂಡೀಷನ್ಗೆ ಅನುಸಾರವಾಗಿ ಇದನ್ನ ಹೇಳಿದೀನಿ. ಆಗ್ಬೋದಾ? ಇದು ಕೂಡ ಕಷ್ಟ ಅಂದ್ರೆ ನಾನೇನ್ ಮಾಡಕ್ಕಾಗಲ್ಲ. ಸೊ ಆಮೇಲೆ ವಾರಕ್ಕೊಮ್ಮೆ ಉಪವಾಸ. ಸೊ ನಾನಾದ್ರೆ ಹರಿತಕ್ಕಿ ಚೂರ್ಣ ಆಕ್ಚುಲಿ ತಗೊಳ್ಳೋದಿಲ್ಲ, ಯಾಕಂದ್ರೆ ನಂದು ಲೈಫ್ ಸ್ಟೈಲೇ ಚೇಂಜ್ ಇರೋ ಕಾರಣ ಏನೇನೋ ಹಂಗೆಲ್ಲ ತಿನ್ನಲ್ಲ, ಹಂಗೆ ಇರೋದಿಲ್ಲ. ಹಾಗಾಗಿ ತಗೊಳ್ಳೋಂತ ಅವಶ್ಯಕತೆ ಬರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ತಗೊಂತಿದ್ದೆ, ಈಗ ತಗೊಳಲ್ಲ. ತಕೊಂಡ್ರು ಕೂಡ ನೈಟ್ ತಗೊಳಲ್ಲ, ಬೆಳಗ್ಗೆನೆ ತಗೊಳ್ತೀನಿ ಒಂದ್ ವೇಳೆ ತಕೊಂಡ್ರೆ. ಯಾಕೆಂದ್ರೆ ಫುಲ್ ಕ್ಲೀನ್ ಆಗತ್ತೆ. ಮಾಡ್ತೀವಿ, ಪೂರ್ಣ ರೀತಿಯಲ್ಲಿ ಮಾಡೋಣ. ಸೊ ಮಾರ್ನಿಂಗ್ ತಗೊಂಡ್ಬಿಡ್ತೀನಿ ನಾನು ಒಂದ್ ವೇಳೆ ತಕೊಂಡ್ರೆ. ಆ ತರ ನೀವು ಅದನ್ನ ತಗೋಬಹುದು. ಆಮೇಲೆ ವೀಕ್ಲಿ ಒನ್ಸ್ ನೀವೇನ್ ಮಾಡಿ, 1 ಲೀಟರ್ ನೀರ್ಗೆ, ನಾನು ಹೇಳಿದ್ನಲ್ಲ ಯಾವ್ದ್ರಲ್ಲಿ ಪಂಚಕರ್ಮದಲ್ಲಿ ಹೋದ್ರೆ ಏನ್ ಮಾಡ್ತಾರೆ, ವಿರೇಚನ ಮತ್ತು ವಮನ, ವಾಂತಿ ಮತ್ತು ರೆಡಿ ಮಾಡಿಸ್ತಾರೆ, ಹೊಟ್ಟೆ ದೇಹ ಕ್ಲೀನ್ ಮಾಡಿಸ್ತಾರೆ. ಸೊ ವೀಕ್ಲಿ ಒನ್ಸ್ ಏನ್ ಮಾಡಿ, ಹರಿತಕಿ ಚೂರ್ಣದ ಮುಖಾಂತರ ನಿಮ್ಮ ದೇಹವನ್ನು ಕ್ಲೀನ್ ಮಾಡ್ಕೊಳ್ಳಿ, ಹೊಟ್ಟೆಯನ್ನು ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ವೀಕ್ಲಿ ಒನ್ಸ್ ಏನ್ ಮಾಡಿ, 1 ಲೀಟರ್ ನೀರ್ಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಿಂಡ್ಬಿಟ್ಟು, ಸ್ವಲ್ಪ ನಿಂಬೆ ಹಣ್ಣಿನ ರಸ, ಇಷ್ಟು ಸಾಲ್ಟ್ ಸಿಕ್ಕಿದ್ರೆ, ಬೇವಿನ ಎಲೆಯ ರಸದ 1-2 ಡ್ರಾಪ್ ಸಿಕ್ಕಿದ್ರೆ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕುಡಿದ್ಬಿಡಿ. ಘಟ ನಿಧಾನವಾಗಿ ಕುಡಿಬೇಡಿ. ಘಟ ಕುಡಿದ್ಬಿಟ್ಟು ಇಮ್ಮಿಡಿಯೇಟ್ ವಾಮಿಟ್ ಮಾಡ್ಬಿಡಿ. ಸೊ ಒಳಗಡೆ ಇರುವಂತಹ ಪಿತ್ತದ ಆ ಒಂದು ಕಫದ ಕ್ಲೇಶಗಳೇನಿದೆಯಲ್ಲ ಅದೆಲ್ಲ ಕೂಡ ಕ್ಲಿಯರ್ ಆಗ್ಬಿಟ್ಟು ಲಂಗ್ಸ್ ಎಲ್ಲ ನಿಮ್ಗೆ ಆರಾಮಾಗ್ಬಿಡುತ್ತೆ, ಕ್ಲಿಯರ್ ಆಗ್ಬಿಡುತ್ತೆ. ಸೊ ವೀಕ್ಲಿ ಒನ್ಸ್ ವಮನ ಮತ್ತು ವಿರೇಚನ ಈ ಕ್ರಿಯೆಗಳನ್ನ ಕಂಪಲ್ಸರಿ ಮಾಡ್ಕೊಳ್ಳಿ. ಇದೇ ಮೇನ್ ಇರೋದು. ಇದನ್ನ ನೀವು ಅಲ್ಲಿ ಹೋದ್ರೆ ಫಸ್ಟ್ ಮಾಡ್ಸೋದೇ ಅದನ್ನ ಅವರು. ಸೊ ಅದ ನಂತರ ಉಪವಾಸ, ವಾರದಲ್ಲಿ ಒಂದ್ಸರಿ ರಜಾ ಕೊಡಿ ಅಂತಂದು. ಅದೇ ಹೇಗೆ ಮಾಡೋದು? ಊಟ ಮಾಡಬಾರ್ದು ಒಂದ್ ದಿವಸ, ಸರಿ, ಅಭ್ಯಾಸ ಇರಲ್ವಲ್ಲ, ಮತ್ತೆ ಹೆಂಗಿರೋದು ಈ ಮುಂದ್ ದಿವಸ ಎಲ್ಲ ಉಪವಾಸ? ನಿಮ್ಗೆ ಸಹಜ ಆಗೋಂಗೆ ಹೇಳ್ತೀನಿ. ಅಕ್ಕವ್ರು ಆಗ್ಲೇನು ಸಹಜ ಕೇಳಿದ್ರು, ಈಗ್ಲೂ ಸಹಜ ಕೇಳ್ತಿದ್ದಾರೆ, ಸಹಜನೇ ಹೇಳ್ತೀನಿ. ಯಾಕೆಂದ್ರೆ ಆವಾಗಿನ ತರ ಆಗಲ್ಲ ಈಗ. ಅದ ಹೆಂಗ್ ಮಾಡೋದು? ಯಾಕೆಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ಪ್ರತಿಯೊಬ್ರು ಕೂಡ ಪ್ರತಿ ಟೈಮ್ಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ 450 to 500 ಕ್ಯಾಲೋರೀಸ್ ತಿಂತಾ ಇದೀವಿ. ನಮ್ಮ ದೇಹಕ್ಕೆ 400 to 500 ಕ್ಯಾಲೋರೀಸ್ ನಮ್ಮ ದೇಹಕ್ಕೆ ನಾವು ಕೊಡ್ತಾ ಇದ್ದೀವಿ. ಅಷ್ಟು ದೇಹಕ್ಕೆ ಅಷ್ಟು ಕೊಟ್ರೆ ನಿಮ್ಮ ದೇಹ ಸುಸ್ತಾಗಲ್ಲ. ಈಗ ಸುಲಭೋಪಾಯ ಏನು, ಅಷ್ಟು ಕ್ಯಾಲೋರೀಸು ನಿಮಗ್ ಕೊಡ್ಬೇಕು, ಉಪವಾಸನೂ ಆಗ್ಬೇಕು. ನೋಡಿ ಇದು ಹೇಗಿದೆ, ಚೆನ್ನಾಗಿದೆಯಲ್ಲ ಪ್ಲಾನ್. ಅದಕ್ಕೇನ್ ಮಾಡೋದು? ಅಷ್ಟು ಕ್ಯಾಲೋರೀಸ್ ಕೊಡಿ, ಬಟ್ ಉಪವಾಸ ಮಾಡಿ. ಹೇಗೆ? ಬೆಳಿಗ್ಗೆ 6 ರಿಂದ 8 ಚಮಚ ಜೇನುತುಪ್ಪ ತಗೊಳ್ಳಿ. 6 ರಿಂದ 8 ಚಮಚ ಜೇನುತುಪ್ಪ. 6 ರಿಂದ 8 ಚಮಚ ಜೇನುತುಪ್ಪ ಅಂತಂದ್ರೆ 400 ಕ್ಯಾಲೋರೀಸ್ ಆಗುತ್ತೆ. ಎಷ್ಟು? 400 ಕ್ಯಾಲೋರೀಸ್ ಆಗುತ್ತೆ. ಒಂದು ನಿಂಬೆ ಹಣ್ಣು 50 to 70 ಕ್ಯಾಲೋರೀಸ್ ನಿಂಬೆಹಣ್ಣು. 50 to 70 ಕ್ಯಾಲೋರೀಸ್ ನಿಂಬೆಹಣ್ಣು ಮತ್ತು 6 to 8 ಸ್ಪೂನ್ಸ್ ಹನಿ, 400 ಕ್ಯಾಲೋರೀಸ್. ಎಷ್ಟಾಯ್ತು? 450 ಕ್ಯಾಲೋರೀಸ್ ಆಯ್ತು. 1 ಲೀಟರ್ ನೀರು, 1 ಲೀಟರ್ ನೀರ್ಗೆ 1 ನಿಂಬೆ ಹಣ್ಣು ಮತ್ತು 8 ಸ್ಪೂನ್ ಜೇನುತುಪ್ಪ ಹಾಕೊಂಡು ಬೆಳಿಗ್ಗೆ ಉಗುರು ಬೆಚ್ಚಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಬೆಳಿಗ್ಗೆ ಕುಡ್ದು ಬಿಡಿ. ಮುಗೀತಾ? ಸೊ ಬೆಳಿಗ್ಗೆ ಇಷ್ಟು ಮಾಡಿ. ಮಧ್ಯಾಹ್ನ ಏನ್ ಮಾಡೋದು? ಮಧ್ಯಾಹ್ನ 2 ತರ ಹೇಳ್ತೀನಿ, ನಿಮ್ಗೆ ಇಷ್ಟ ಬಂದಿದ್ ಮಾಡಿ. ಎಲ್ಲದಕ್ಕೂ ಆಪ್ಷನ್. ನಿನ್ನೆ ಕೂಡ ಊಟ ಹೇಳ್ದೆ, ನಿನ್ನೆ ಡಯಟ್ ಸಿಸ್ಟಮ್ ಊಟದ್ದು ಹೇಳ್ದೆ, 2 ತರ ಹೇಳ್ದೆ, ಹೌದಾ? ಯಾರಿಗೆ ಯಾವುದು ಇಷ್ಟನೋ ಸುಲಭನೋ ಮಾಡ್ಕೊಳ್ಳಿ. ಒಂದೇ ತರ ಹೇಳಿದ್ರೆ ಮಾಡ್ಬೋದು ಅಂತ ಮಾಡೋರು ಇರ್ತಾರೆ, ಅಯ್ಯೋ ಇದೆಲ್ಲ ನಮ್ ಕೈಯಲ್ಲಿ ಎಲ್ಲಿ ಮಾಡಕ್ಕಾಗತ್ತೆ ಅಂತ ಬಿಡೋರು ಇರ್ತಾರೆ. 2 ತರ ನಿಮ್ಗೆ ಆಪ್ಷನ್ ಕೊಟ್ರೆ
ಸೊ ಯಾರಿಗೆ ಯಾವ್ದು ಬೇಕೋ ಅದನ್ನ ಮಾಡ್ಕೋಬಹುದು. ಸೊ ಮಧ್ಯಾಹ್ನ ಏನ್ ಮಾಡಿ, ನೀರ್ ಮಜ್ಜಿಗೆ 1/4 ಲೀಟರ್ ಮೊಸರದಲ್ಲಿ 1/4 ಲೀಟರ್ ಮೊಸರಲ್ಲಿ ಅದ್ರಲ್ಲಿ 1/4 ಭಾಗ, 1/4 ಲೀಟರ್ ಮೊಸರಲ್ಲಿ ಅದ್ರಲ್ಲಿ 1/4 ಭಾಗ ಮೊಸರು ತಗೊಂಡು 1 ಲೀಟರ್ ನೀರ್ ಹಾಕಿ ಅದನ್ನ ಮಜ್ಜಿಗೆ ಮಾಡಿ. ಉಪ್ಪು ಮೆಣಸು ಅವೆಲ್ಲ ಏನ್ ಹಾಕ್ಬೇಡಿ. 1 ಲೀಟರ್ ಮಜ್ಜಿಗೆನ ಮಧ್ಯಾಹ್ನ ಕುಡೀರಿ. ಬೇಡ ನನಗೆ ಮಜ್ಜಿಗೆ ಆಗಲ್ಲ, ಶೀತ ಆಗತ್ತೆ, ಕೋಲ್ಡ್ ಆಗತ್ತೆ, ಮಜ್ಜಿಗೆ ಇಷ್ಟ ಆಗಲ್ಲ, ಬೇಡ, 1-2 ಎಳ್ನೀರು ಕುಡಿದ್ಬಿಡಿ. 2 ಎಳ್ನೀರು ಕುಡೀರಿ ಮಧ್ಯಾಹ್ನ. ಸೊ ನೈಟ್ ಮತ್ತೆ ಇಡೀ ದಿನದಲ್ಲಿ ಚೆನ್ನಾಗಿ ನೀರು ಕುಡೀರಿ. 3 ಲೀಟರ್ ಪ್ಲೈನ್ ವಾಟರ್ ಕುಡೀರಿ. 3 ಲೀಟರ್ ಪ್ಲೈನ್ ವಾಟರ್ ಕುಡಿತಾ ಇರಿ. ರಾತ್ರಿಗೆ ಏನ್ ಮಾಡಿ, ಹಣ್ಣುಗಳು ತಿನ್ನಿ. ಇಲ್ಲ ನನ್ಗೆ ಶುಗರ್ ಇದೆ, ಇಲ್ಲ ನನಗೆ ರಾತ್ರಿ ಹಣ್ಣು ತಿಂದ್ರೆ ಕೋಲ್ಡ್ ಆಗತ್ತೆ, ಇಲ್ಲ ನನಗೆ ಹಣ್ಣೇ ಇಷ್ಟ ಆಗಲ್ಲ. ಫಸ್ಟ್ ಪಾಯಿಂಟ್ ಅದೆಲ್ಲ ಬಿಟ್ಬಿಡಿ, ಹಣ್ಣೇ ಇಷ್ಟ ಆಗಲ್ಲ. ಸೊ ನಿನ್ನೆ ನಾನು ಹೇಳಿದೆ ಸ್ಟೀಮ್ಡ್ ವೆಜಿಟೇಬಲ್ಸ್ ಅಂದ್ರೆ ಕುಕ್ಕರ್ ಅಲ್ಲಿ ನೀರ್ ಹಾಕಿ ಒಂದು ಬಟ್ಲಲ್ಲಿ ತರಕಾರಿ ಕಟ್ ಮಾಡಿ ಅದನ್ನ ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ನೀರ್ ಹಾಕ್ಬಾರ್ದು, ಮುಚ್ಚಿಬಿಟ್ಟು ಅದನ್ನ ಕುಕ್ಕರ್ ಅಲ್ಲಿ ಇಟ್ಬಿಟ್ಟು ಕೂಗಿಸ್ಬಿಡಿ. ಅದು ಹಾಫ್ ಬಾಯ್ಲ್ ತರ ಆಗಿರುತ್ತೆ ಒಳಗಡೆ. ಅದರಲ್ಲಿರುವಂತಹ ಎಲ್ಲಾ ಪೋಷಕಾಂಶಗಳು ಹಾಗೆ ಇರ್ತವೆ. ನೀರಲ್ಲಿ ಹಾಕಿ ಬೇಯಿಸ್ಬಿಟ್ರೆ ಅದರಲ್ಲಿರೋ ಸೋಡಿಯಮ್ಮು, ಅದರಲ್ಲಿರೋ ಪೋಷಕಾಂಶಗಳು ಎಲ್ಲ ಹೋಗ್ಬಿಡ್ತವೆ. ಮೇಲಿಂದ ನೀವು ಉಪ್ಪು ಹಾಕೊಂಡು ತಿಂದ್ರೇನೆ ಅದು ತಿನ್ನಕ್ಕಾಗತ್ತೆ, ಇಲ್ಲಾಂದ್ರೆ ತಿನ್ನಕ್ಕಾಗಲ್ಲ, ಸಪ್ಪೆ ಇರ್ತದೆ. ಯಾವಾಗ ನೀವು ಈ ತರ ಸ್ಟೀಮಲ್ಲಿ ಮಾಡ್ತೀರಾ, ಸ್ಟೀಮಲ್ಲಿ ಬೇಯಿಸ್ತೀರಾ, ಅದರಲ್ಲಿರೋ ಎಲ್ಲಾ ಪೋಷಕಾಂಶಗಳು ಲಾಸ್ ಆಗೋದಿಲ್ಲ, ಹಾಗೆ ಇರ್ತವೆ. ಜೊತೆಗೆ ಅದರಲ್ಲಿರುವಂತ ಉಪ್ಪಿನ ಅಂಶ ಕೂಡ ಹಂಗೆ ಇರ್ತದೆ. ನೀವು ಬೇಕಾದ್ರೆ ಮಾಡಿ ನೋಡಿ, ನಾನು ಹಾಗೆ ಮಾಡೋದು. ಈವನ್ ಸಾಂಬಾರ್ಗೂ ಕೂಡ ನಾನು ಅದೇ ತರಕಾರಿ ಹಾಕೋದು. ಬೇಳೆ ಟೊಮೊಟೊನ ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡು ಇದನ್ನ ಸ್ಟೀಮಲ್ಲಿ ಇಟ್ಬಿಟ್ಟು ಕುಕ್ಕರ್ ಕೂಗತ್ತೆ, ಬಿಡ್ತದೆ, ನಾವು ಅದು ತರಕಾರಿ ಸಪ್ರೇಟ್ ಇಟ್ಕೊಂತೀವಿ. ಇದಕ್ಕೆ ಸಾಂಬಾರ್ ಪುಡಿ ಹಾಕಿ ಚೆನ್ನಾಗಿ ಟೊಮೊಟೊ ಬೇಳೆ ಸಾಂಬಾರ್ ಪುಡಿ ಎಲ್ಲ ಚೆನ್ನಾಗಿ ಮಸ್ಬಿಟ್ಟು ಮಿಕ್ಸಪ್ ಮಾಡಿ ಕುದಿಸ್ಬಿಡೋದು ಚೆನ್ನಾಗಿ. ಇನ್ನೇನು ಮುಗೀತು ಅಂದಾಗ ಈ ತರಕಾರಿನ ಅದಕ್ಕೆ ಹಾಕಿ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಮತ್ತೆ ಹಾಕಿದ್ಮೇಲೆ ಕುದಿಸ್ಬಾರ್ದು. ವೆಜಿಟೇಬಲ್ಸ್ ಹಾಕಿ ಆಫ್ ಮಾಡಿಬಿಟ್ಟು, ಸೊ ನಿಂಬೆ ರಸ ಹಿಂಡಿ, ಕಾಯಿ ತುರಿ ಹಾಕಿ, ಕೊತ್ತಂಬರಿ ಹಾಕಿ, ಮತ್ತೆ ನಿಮ್ಮ ಒಗ್ಗರಣೆ ಡಬ್ಬದ ಮೆಡಿಸಿನ್ಸ್ ಏನಿದಾವಲ್ಲ ಅದನ್ನೆಲ್ಲ ಒಗ್ಗರಣೆಗೆ ಹಾಕಿ, ಸೊ ಫಸ್ಟ್ ಕ್ಲಾಸ್ ಆಗಿರ್ತದೆ ಸಾಂಬಾರು, ರುಚಿಕರವಾಗಿರ್ತದೆ. ಸೊ ಪಲ್ಯ ಕೂಡ ಅದೇ ತರ ಮಾಡ್ಬೋದು ತಾವು. ಸೊ ನೈಟ್ ಏನ್ ಮಾಡಿ ಈ ತರ ಸ್ಟೀಮ್ಡ್ ವೆಜಿಟೇಬಲ್ಸ್ನ. ಸೊ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಇದೇ ನನ್ನ ಲೈಫ್ ಸ್ಟೈಲ್. ಮಾರ್ನಿಂಗ್ ವೆಜಿಟೇಬಲ್ ಜ್ಯೂಸ್, ಮಧ್ಯಾಹ್ನ ಮುದ್ದೆ ಊಟ, ರಾತ್ರಿಗೆ ಸ್ಟೀಮ್ಡ್ ವೆಜಿಟೇಬಲ್ಸ್. ಇನ್ನೇನ ಡೌಟ್ ಇದೆಯಾ? ಹೇಳ್ಬೋದಣ್ಣ? ಓಂ ಶಾಂತಿ. ಅಲ್ಲ, ಇದು ರಾತ್ರಿ, ಇದು ಇದು ರಾತ್ರಿ ನೀವು ವೆಜಿಟೇಬಲ್ಸ್ ತಿನ್ನೋವಾಗ ಈ ಪ್ರಕಾರದಲ್ಲಿ, ಓಕೆನಾ? ಇಲ್ಲ ತರಕಾರಿ ತಿನ್ಬೇಕು. ಉಪವಾಸ ಇದ್ದಾಗ ರಾತ್ರಿ ನೀವು ವೆಜಿಟೇಬಲ್ಸ್ ನ ತಿನ್ನುವ ವಿಧಾನ ಇದು. ಸಾಂಬಾರ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಡೇ ಮಾಮೂಲಾಗಿ ನೀವು ಸಾಂಬಾರ್ ಮಾಡ್ತೀರಲ್ಲ, ಸಾಂಬಾರ್ ಮಾಡೋವಾಗ ಏನ್ ಮಾಡಿ, ಈ ತರ ಮಾಡ್ಕೊಳ್ಳಿ. ಅಂದ್ರೆ ವೆಜಿಟೇಬಲ್ಸ್ ನ ಸ್ಟೀಮ್ ಅಲ್ಲಿ ಬೇಯಿಸಿ ಆ ವೆಜಿಟೇಬಲ್ಸ್ ನ ಸಾಂಬಾರ್ಗೆ ಹಾಕೊಳ್ಳಿ. ಪಲ್ಯ ಮಾಡುವಾಗ ಪಲ್ಯ ಮಾಡೇ ಮಾಡ್ತೀರಲ್ಲ ತಾವು, ಸಾಂಬಾರ್ ಮಾಡ್ತೀರಿ, ಪಲ್ಯ ಮಾಡ್ತೀರಿ, ಹೌದಲ್ಲ? ಸೊ ಪಲ್ಯಕ್ಕೆ ಮತ್ತೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ವೆಜಿಟೇಬಲ್ಸ್ ಸ್ಟೀಮಲ್ಲಿ ಬೇಯಿಸ್ಕೊಂಡ್ಬಿಡಿ. ಅರ್ಧ ಸಾಂಬಾರ್ಗೆ ಹಾಕಿ ಇನ್ನರ್ಧನ ಪಲ್ಯಕ್ಕೆ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದರಲ್ಲಿರೋ ಪೋಷಕಾಂಶಗಳು ಲಾಸ್ ಆಗೋದಿಲ್ಲ, ಮತ್ತೆ ಅದರಲ್ಲಿರೋ ಟೇಸ್ಟ್ ಲಾಸ್ ಆಗೋದಿಲ್ಲ, ಮತ್ತೆ ಅದರಲ್ಲಿರೋ ಸೋಡಿಯಮ್ಮು ನಿಮ್ಗೆ ಲಾಸ್ ಆಗೋದಿಲ್ಲ. ಮೇಲಿಂದ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀವು ಬೇಕಾದ್ರೆ ಸ್ಟೀಮ್ಡ್ ವೆಜಿಟೇಬಲ್ಸ್ ನ ಒಗ್ಗರಣೆಗೆ ಹಾಕಿ ಮೇಲಿಂದ ನಿಂಬೆ ರಸ ಹಿಂಡ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಕಡಲೆ ಬೀಜ ಎಳ್ಳಿನ ಪುಡಿ ಮೇಲಿಂದ ಸ್ವಲ್ಪ ಉದುರಿಸ್ಬಿಟ್ಟು ತಿಂದು ನೋಡಿ. ನಿಮ್ಗೆ ಉಪ್ಪು ಖಾರದ ಅವಶ್ಯಕತೆ ಬೀಳೋದಿಲ್ಲ, ಅಷ್ಟು ಟೇಸ್ಟ್ ಆಗಿರುತ್ತೆ. ಸೊ ಈ ಪ್ರಕಾರವಾಗಿ ನೀವು ಉಪವಾಸವನ್ನ ಮಾಡ್ಬೋದು. ಒಂದು ದಿನದ ಉಪವಾಸ ಮಾಡಕ್ಕಾಗತ್ತಾ? ಆಗತ್ತಲ್ವಾ? ಯಾರು ಮಾಡಕ್ಕಾಗತ್ತೆ? ಕೈ ಎತ್ತಿ ನೋಡೋಣ. ಪರವಾಗಿಲ್ಲ, ಎಲ್ಲರೂ ಕೈ ಎತ್ತಿದ್ದೀರ. ಅಕ್ಕವ್ರೆ, ಓಂ ಶಾಂತಿ.
ಅಣ್ಣವ್ರೆ ಓಂ ಶಾಂತಿ ಶುಗರು ಅಣ್ಣವ್ರೆ. ಹಾ ಒಳ್ಳೇದು. ಅಂತವ್ರು ಏನ್ ಮಾಡಿ ಆನ್ಲೈನ್ ಫ್ರೂಟ್ಸ್ ಅಲ್ಲಿ ತಗೋಬಹುದು. ಮಾತಾಡಂಗಿಲ್ಲ ಅಕ್ಕ. ಒಳ್ಳೇದು ನೀವು ಕೇಳಿದ್ದು. ಮಾತಾಡೋಂಗಿಲ್ವಾ? ಶುಗರ್ ಹಾರ್ಟ್ ಪ್ರಾಬ್ಲಮ್ ಇರೋರು ನೀವೇನ್ ಮಾಡಿ ಫ್ರೂಟ್ಸ್ ತಗೊಳಕ್ ಆಗೋದಿಲ್ಲ, ಆಗ್ಬಿಡುತ್ತೆ. ಹನಿ ಲೆಮನ್ ವಾಟರ್ ತಗೊಳಕ್ ಆಗೋದಿಲ್ಲ. ಅಂತವ್ರು ಏನ್ ಮಾಡ್ಬೋದು ಅಂತಂತಂದ್ರೆ ಮಜ್ಜಿಗೆ ತಗೋಬೋದಾ, ಮಜ್ಜಿಗೆ ತಗೋಬೋದಾ, ಎಳ್ನೀರ್ ತಗೋಬೋದಾ. ಆಮೇಲೆ ನೀವು ಮಾತ್ರೆ ತಿಂತಿರ್ತೀರಿ, ನೀವು ಏನು ಫುಡ್ ತಗೊಳ್ದಿರ ಮಾತ್ರೆ ತಗೊಳಕ್ ಆಗಲ್ಲ. ಅಂತವ್ರು ಏನ್ ಮಾಡ್ಬೋದು, ವೆಜಿಟೇಬಲ್ ಸಲಾಡ್ ತಗೊಳ್ಳಿ. ಅಂತಂದ್ರೆ ಟೊಮೊಟೊ, ಸೌತೆಕಾಯಿ, ಕ್ಯಾರೆಟು, ಬೀಟ್ರೂಟ್ ತುರಿನೂ ಹಾಕ್ಬೋದು. ನಾನು ನಿಮ್ಗೆ ನಿನ್ನೆ ಕೊಟ್ಟಿದ್ದೆ ವೆಜಿಟೇಬಲ್ಸ್ ಪಚಡಿಗಳು ಮಾಡೋ ವಿಧಾನ, ವೆಜಿಟೇಬಲ್ಸ್ ಅಲ್ಲಿ ಅಡಿಗೆ ಮಾಡುವಂತ ವಿಧಾನ. ಅದನ್ನ ನೀವು ಸ್ವಲ್ಪ ಸ್ಟಡಿ ಮಾಡಿ. ಎಲ್ಲ ಹೇಳಕ್ ಹೋದ್ರೆ ಟೈಮ್ ಆಗತ್ತೆ. ನೀವು ಬೂದ್ಗುಂಬಳಕಾಯಿ ಇದೆಯಲ್ಲ, ತುರ್ದು ಬಿಡಿ, ನೀರು ಹಿಂಡ್ಬಿಡಿ. ಆ ನೀರಿಗೆ ನೀವು ಪೆಪ್ಪರ್ ಹಾಕೊಂಡು ಕುಡಿಬೋದು. ಆಮೇಲೆ ಬೂದ್ಗುಂಬಳಕಾಯಿ ತುರಿಗೆ ನೀವೇನ್ ಮಾಡ್ಬೋದು, ಮೊಸರು ಹಾಕ್ಬಿಟ್ಟು, ದಾಳಿಂಬೆ ಹಾಕ್ಬಿಟ್ಟು, ಅದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಒಗ್ಗರಣೆ ಕೊಟ್ಬಿಟ್ಟು ತಿಂದು ನೋಡಿ, ಸೇಮ್ ಮೊಸರನ್ನ ಇದ್ದಂಗೆ ಇರ್ತದೆ. ಬೀಟ್ರೂಟ್ ತುರ್ದು ಬಿಡಿ, ಸ್ವಲ್ಪ ಬಾಳೆಹಣ್ಣು ಹಾಕಿ, ಅದಕ್ಕೆ ಕಾಯಿ ತುರಿ ಹಾಕಿ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಿ, ತೆಂಗಿನಕಾಯಿ ತುರಿ ಹಾಕಿ ಬೀಟ್ರೂಟ್ಗೆ, ಎಷ್ಟು ಟೇಸ್ಟಿ ಆಗಿರುತ್ತೆ, ತಿಂದು ನೋಡಿ. ಸೊ ಈ ತರ ಬೇಕಾದಷ್ಟು ವಿಧಾನಗಳಿದಾವೆ. ಸೊ ಈ ರೀತಿ ನೀವು ಅದರಲ್ಲೇ ವೆರೈಟಿ ಆಫ್ ಫುಡ್ಸ್ ಮಾಡ್ಕೋಬಹುದು ನೀವು. ಅರ್ಥ ಆಯ್ತಲ್ಲ? ಸೊ ಹೀಗೆ ವಾರಕ್ಕೊಮ್ಮೆ ತಾವು ವಮನ, ವಾರಕ್ಕೊಮ್ಮೆ ವಾಂತಿ ಮಾಡ್ಕೊಳ್ಳುವಂತ ವಿಧಾನ, ವಾರಕ್ಕೊಮ್ಮೆ ವಿರೇಚನ, ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳುವಂತಹ ವಿಧಾನ, ಮತ್ತು ವಾರಕ್ಕೊಮ್ಮೆ ಉಪವಾಸ ಮಾಡಕ್ಕಾಗತ್ತಲ್ಲ. ಹರಿತಕಿ ನಿಮ್ಗೆ ತುಂಬಾ ಸಹಜ ಆಗತ್ತೆ, ಕಷ್ಟ ಆಗೋದಿಲ್ಲ. ರಾತ್ರಿ ಹಾಕೋತೀರಿ, ಬೆಳಿಗ್ಗೆ ಕ್ಲಿಯರ್ ಆಗುತ್ತೆ. ಇಲ್ಲ ಬೆಳಿಗ್ಗೆ ಹಾಕೋತೀರಿ ಅಂದ್ರೆ ಹೊಟ್ಟೆ ಕ್ಲೀನ್ ಆಗುತ್ತೆ. ಸೊ ಈ ರೀತಿ ಮಾಡ್ಕೋಬಹುದು. ಈಗ ಮುಖ್ಯವಾದ ವಿಚಾರ ಏನಂತಂದ್ರೆ, ಯಾವ ಯಾವ ಕಾಯಿಲೆಗೆ ನಾವು ಯಾವ ತರದಲ್ಲಿ ನಾವು ಮಾಡ್ಕೋಬಹುದು ಅನ್ನೋಂಥ ವಿಚಾರವನ್ನ ತಿಳಿಸ್ಬಿಟ್ಟು ಮುಗಿಸ್ತೀನಿ. ಟೈಮ್ ಆಯ್ತು. ಸೊ ನಿನ್ನೆ ನಾನು ಶುಗರ್ಗೆ ಹೇಳಿದೆ, ಶುಗರ್ ಪೇಷಂಟ್ಸ್ ಯಾವ ತರ ಮಾಡಬಹುದು. ಅದಕ್ಕೂ ಮುಂಚೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು ನಿಮ್ಗೆ. ಆಕ್ಯುಪ್ರೆಷರ್ ಅಲ್ಲಿ ನಮ್ಮ ದೇಹದಲ್ಲಿ 36 ಪಾಯಿಂಟ್ಸ್ ಬರ್ತದೆ. ಆಕ್ಯುಪ್ರೆಷರ್ ನಮ್ಮ ಕಾಲಿನ ಎಲ್ಲಾ ಭಾಗದಲ್ಲೂ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ಅದು ಯಾವ ರೀತಿ ಅಂತಂತಂದ್ರೆ, ಈಗ ನೀವು ಕಾಲ್ ಮೇಲೆ ಕಾಲ್ ಹಾಕೊಂತೀರಲ್ಲ, ಹೀಗೆ ಕಾಲ್ ಮೇಲೆ ಕಾಲ್ ಹಾಕೊಳ್ತೀರಿ ನೋಡಿ. ಇದು ತಲೆಯ ಭಾಗ, ಇದು ತಲೆಯ ಭಾಗ, ಇದು ಎದೆಯ ಭಾಗ, ಇದು ಹೊಟ್ಟೆಯ ಭಾಗ, ಇದು ಬೆನ್ನು ಮತ್ತು ಸೊಂಟದ ಭಾಗ. ಗೊತ್ತಾಯ್ತಾ? ನನ್ನ ಕಾಲು ಕಾಣಿಸ್ತಾ ಇದೆಯಾ ತಮ್ಮೆಲ್ಲರಿಗೂ? ಕಾಣಿಸ್ತಾ ಇದೆಯಾ ಕಾಲು? ಇದು ತಲೆಯ ಭಾಗ, ಇದು ಎದೆಯ ಭಾಗ, ಇದು ಹೊಟ್ಟೆಯ ಭಾಗ, ಇದು ಬೆನ್ನು ಮತ್ತು ಸೊಂಟದ ಭಾಗ, ಕೆಳಗಡೆ ಪಾದ. ನಮ್ ಕಾಲು ಹೇಗಿದೆ? ಇದು ಎದೆಯ ಭಾಗ ಉಬ್ಬಿದೆ, ಹೊಟ್ಟೆಯ ಭಾಗ ಒಳಗಿದೆ. ಇವಾಗ ಏನಾಗಿದೆ? ಉಲ್ಟಾ ಆಗಿದೆ. ಈ ಭಾಗ ಒಳಕ್ಕಿರ್ಬೇಕು, ಆದ್ರೆ ಈ ಭಾಗ ಮುಂದಕ್ಕೆ ಬಂದ್ಬಿಟ್ಟಿದೆ ಎಲ್ಲರಿಗೂ. ಹೌದಲ್ಲ? ಎದೆ ಹಿಂಗಿರ್ಬೇಕು, ಹೊಟ್ಟೆ ಹಿಂಗಿರ್ಬೇಕು. ಸೊ ಈ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಯಾವ್ಯಾವ ಭಾಗ ಒತ್ತೋದ್ರಿಂದ ಅದು ಯಾವ ಪಾಯಿಂಟ್ಸ್ಗೆ ಅದು ಕನೆಕ್ಟ್ ಆಗತ್ತೆ ಅನ್ನೋದು ಪಾಯಿಂಟ್ಸ್ ಇದೆ. ಇದರಲ್ಲಿ ಎಲ್ಲ ಪಾಯಿಂಟ್ಸ್ ಇದೆ. ಇದನ್ನ ನೀವು ಬರಿಗಾಲಲ್ಲಿ ನಡೆಯೋದ್ರಿಂದ ಏನಾಗತ್ತೆ, ಎಲ್ಲಾ ಪಾಯಿಂಟ್ಸ್ ಕೂಡ ಪ್ರೆಷರ್ ಆಗತ್ತೆ. ಅದೇ ತರ ಕೈಯಲ್ಲೂ ಕೂಡ ಅದೇ ತರ ಎಲ್ಲ ಪಾಯಿಂಟ್ಸ್ ಇದೆ. ಮುಂಚೆ ಎಲ್ಲ ಬಾವಿಯಲ್ಲಿ ನೀರ್ ಸೇರ್ತಿದ್ವಿ, ಒಳಕಲ್ಲಿ ರುಬ್ತಾ ಇದ್ವಿ, ರಾಗಿ ಬೀಸ್ತಾ ಇದ್ವಿ, ಹಾಗಾಗಿ ಎಲ್ಲ ಪಾಯಿಂಟ್ಸ್ ಪ್ರೆಸ್ ಆಗ್ತಿತ್ತು. ಇವಾಗೇನಿಲ್ವಲ್ಲ, ಮಿಕ್ಸಿ ಹಾಕ್ಬಿಡ್ತೀವಿ, ಸುಲಭ ಮಾಡ್ಕೊಂಡ್ಬಿಟ್ಟಿದ್ದೀವಿ ಎಲ್ಲಾನು. ಗ್ರೈಂಡರ್ ಇದೆ, ಮಿಕ್ಸಿ ಇದೆ, ಬಟ್ ಏನೂ ಒಗೆಯಲ್ಲ. ವಾಷಿಂಗ್ ಮಿಷಿನ್ ಇದೆಯಲ್ಲ, ನಾನು ಅದಕ್ಕೆ ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಂಡಿಲ್ಲ, ನಾನೇ ಒಗಿತೀನಿ, ನಾನೇ ಹೊಕ್ಕೊಳ್ತೀನಿ. ಸೊ ಈ ಪ್ರಕಾರವಾಗಿ ನಾವು ಬರಿಗಾಲಲ್ಲಿ ನಡೆಯೋದ್ರಿಂದ ಎಲ್ಲ ಪಾಯಿಂಟ್ಸ್ ಪ್ರೆಸ್ ಆಗ್ತದೆ. ಬಹಳ ಪ್ರಮುಖವಾಗಿ ಈಗ ಶುಗರ್ಗೆ ನಾನು ನಿನ್ನೆ ಹೇಳ್ದೆ ಅಲ್ಲ, ಶುಗರ್ದು ಹೇಳ್ದೆ ಅಲ್ಲ, ನಾನು ನಿನ್ನೆ ಹೇಳಿದ್ನಲ್ಲ, 4 ಪ್ರಕಾರದ ಚೂರ್ಣ ಹೇಳ್ದಲ್ಲ, ಹೇಳಿದ್ನಲ್ಲ. ನೇರಳೆ ಬೀಜ
ಹೇಳಿದ್ದೀನಿ. ಈ 4 ಪ್ರಕಾರದ ಪುಡಿ ಇದನ್ನ ಬೆಳಿಗ್ಗೆ ಹೊತ್ತು ಸೇವನೆ ಮಾಡಿ ತಾವು. ಒಂದು. ಎರಡನೇದು, ನಿಮ್ಮ ಊಟದಲ್ಲಿ ಕಾಲು ಭಾಗ ಅಥವಾ ಅರ್ಧ ಭಾಗದಷ್ಟು ಊಟ ಇದ್ರೆ ಇನ್ನ ಅರ್ಧ ಭಾಗದಷ್ಟು ಅಥವಾ ಮುಕ್ಕಾಲು ಭಾಗದಷ್ಟು ಏನಿರ್ಬೇಕು, ತರಕಾರಿ ಇರಬೇಕು. ವಾಕ್ ಮಾಡಿ, ಮೆಡಿಟೇಷನ್ ಮಾಡಿ. ಆಮೇಲೆ HbA1 ಯಾರಿಗೆ ಕಮ್ಮಿ ಇರ್ತದೆ, ಬ್ಲಡ್ ನಾನು ಇಂಪ್ರೂವ್ ಮಾಡ್ಕೋಬೇಕು, ಶುಗರ್ ಲೆವೆಲ್ ಜಾಸ್ತಿ ಆಗಬಾರ್ದು ಅನ್ನೋಂಥವ್ರು ಅಕ್ಕಿ ತೌಡು ಸೇವನೆ ಮಾಡಿ. ಆಮೇಲೆ ಯಾವುದು ಹೂಕೋಸಿನ ಕಾಂಡ ಸ್ಟೆಮ್ ಇದೆಯಲ್ಲ ಅದನ್ನ ಬಳಕೆ ಮಾಡಿ. ಆಮೇಲೆ ಎಳ್ಳು, ಹುಚ್ಚೆಳ್ಳು ಅಥವಾ ಬಿಳಿ ಎಳ್ಳು ಇದನ್ನು ಯೂಸ್ ಮಾಡೋದ್ರಿಂದ ನೀವು ಬ್ಲಡ್ ಇಂಪ್ರೂವ್ ಆಗುತ್ತೆ, ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ. ಸೊ ಇನ್ನ ಹಾರ್ಟ್ ಬ್ಲಾಕೇಜಸ್ ಇದೆ. ಅದಕ್ಕೇನ್ ಮಾಡಿ, ಕೊಲೆಸ್ಟ್ರಾಲ್ ಆಗುವಂತಹ ಪದಾರ್ಥಗಳನ್ನ ಕಡಿಮೆ ಮಾಡಿ. ತಮಗೆ ಒಂದು ವಿಚಾರ ತಿಳಿಸ್ತೀನಿ. ಪ್ರಾಣಿಜನ್ಯವಾದಂತಹ ಆಹಾರಗಳು ಪದಾರ್ಥಗಳು ಏನೇನಿದೆಯೋ ಅದೆಲ್ಲ ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್. ಸಸ್ಯಜನ್ಯವಾದಂತಹ ಪದಾರ್ಥಗಳೆಲ್ಲ ಕೂಡ ಗುಡ್ ಕೊಲೆಸ್ಟ್ರಾಲ್. ಅಂದ್ರೆ ನಾವೇನೇನ್ ಬಿಡ್ಬೇಕಾಗತ್ತೆ ಈಗ ಇಲ್ಲಿ, ಮಿಲ್ಕ್ ಪ್ರಾಡಕ್ಟ್ಸ್ ಬಿಡ್ಬೇಕಾಗತ್ತೆ. ಪ್ರಾಣಿಜನ್ಯ ಎಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್, ಸಸ್ಯಜನ್ಯ ಎಲ್ಲ ಗುಡ್ ಕೊಲೆಸ್ಟ್ರಾಲ್. ಹೌದಾ? ಬೇಯಿಸಿರೋದೆಲ್ಲ ಅಸಿಡಿಕ್, ಹಸಿದೆಲ್ಲ ಆಲ್ಕಲೈನ್ ಬಾಡಿಗೆ ಕೊಡಲ್ಲ ಹೆಚ್ಚಿಗೆ. ನಾವು ಅದಕ್ಕೆ ಆಲ್ಕಲೈನ್ ವಾಟರ್ ಕುಡಿತೀವಿ, ದೇಹಕ್ಕೆ ಆಲ್ಕಲೈನ್ ವಾಟರ್ ಕೊಡ್ತೀವಿ. ಹೌದಾ? ಸೊ ಬೇಯಿಸಿರೋದು ಕಡಿಮೆ ಮಾಡಿ, ಅಂದ್ರೆ ಅಸಿಡಿಕ್ ಕಡಿಮೆ ಮಾಡಿ, ಆಲ್ಕಲೈನ್ ಹೆಚ್ಚಿಗೆ ಮಾಡಿ ಅಂತಂದ್ರೆ ಬೇಯಿಸದೇ ಇರೋಂಥದನ್ನ ಹೆಚ್ಚಿಗೆ ಮಾಡಿ. ಬೇಯಿಸದೇ ಇರೋದು ಯಾವುದು? ಹಣ್ಣು ಮತ್ತು ತರಕಾರಿ. ಅದಕ್ಕೇನ್ ಮಾಡಿ, ತಮ್ಮ ಊಟಕ್ಕೆ ಮುಂಚೆ ಅಂದ್ರೆ ಊಟ ಅಂದ್ರೆ ಅಸಿಡಿಕ್ ಬೇಯಿಸಿರೋದು, ಊಟಕ್ಕೆ ಮುಂಚೆ ಆಲ್ಕಲೈನ್ ತಗೊಳ್ಳಿ ಯಾವ್ದಾದ್ರು ಒಂದು. ಹೇಗೆ? ಒಂದು ಪ್ಲೇಟ್, ನಿಮ್ ಊಟನ 2 ಪ್ಲೇಟ್ ಮಾಡಿ. ಇನ್ಮೇಲೆ ಪರವಾಗಿಲ್ಲ, ಅಣ್ಣವರು ಒಂದೇ ಪ್ಲೇಟ್ ತಿಂತಿದ್ವಿ, ಈಗ 2 ಹೇಳ್ತಾ ಇದ್ದಾರೆ. ಒಳ್ಳೆ ಊಟದ ಸಿಸ್ಟಮ್ ಚೆನ್ನಾಗಿದೆ. 2 ಪ್ಲೇಟ್ ಇಟ್ಕೊಳ್ಳಿ. ಒಂದು ಪ್ಲೇಟ್ ಯಾವುದು? ತರಕಾರಿ ಪ್ಲೇಟ್, ಇನ್ನೊಂದು ಊಟದ ಪ್ಲೇಟ್. ಅಂದ್ರೆ ಏನು? ಟೊಮೊಟೊ 1-2 ಸ್ಲೈಸು, ಸೌತೆಕಾಯಿ 1-2 ಸ್ಲೈಸು, ಕ್ಯಾರೆಟ್ 1-2 ಸ್ಲೈಸು, ಒಂದ್ ಸ್ವಲ್ಪ ಮನೆಯಲ್ಲಿ ಇದ್ರೆ 4 ಪೀಸು ಮೆಂತ್ಯ ಸೊಪ್ಪು, ಒಂದಷ್ಟು ಕೊತ್ತಂಬರಿ ಸೊಪ್ಪು, ಇದೆಲ್ಲ ಒಂದು ಪ್ಲೇಟ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ಮಾಡಿ, ಅದನ್ನ ತಿನ್ನಿ. ಯಾವ್ದನ್ನ? ಸೌತೆಕಾಯಿ, ಟೊಮೊಟೊ, ಕ್ಯಾರೆಟ್ 1-2 ಸ್ಲೈಸು, ಇದನ್ನ ಕೊಟ್ಬಿಡಿ ಫಸ್ಟ್ ದೇಹಕ್ಕೆ. ಇದೇನಾಯ್ತು? ಆಲ್ಕಲೈನ್ ಆಯ್ತು. ಆಮೇಲೆ ಏನ್ ಮಾಡಿ, ಅಸಿಡಿಕ್ ಕೊಡಿ. ಅಂದ್ರೆ ಏನ್ ಕೊಡಿ? ಊಟ ಕೊಡಿ. ಸೊ ಈ ತರ ನಮ್ಮ ಫುಡ್ ಅನ್ನ ನಾವು ಪರಿವರ್ತನೆ ಮಾಡ್ಕೋಬಹುದು. ಸೊ ಆಲ್ಕಲೈನ್ ಮತ್ತು ಅಸಿಡಿಕ್ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು ನಮ್ಮ ಜೀವನದಲ್ಲಿ. 1 ಟೈಮ್ ಫ್ರೂಟ್ಸ್ ತಗೊಂಡ್ಬಿಟ್ರೆ, 1 ಟೈಮ್ ವೆಜಿಟೇಬಲ್ಸ್ ತಗೊಂಡ್ಬಿಟ್ರೆ, 1 ಟೈಮ್ ಫುಡ್ ತಗೊಂಡ್ಬಿಟ್ರೆ ಸಾಕು. ಅಥವಾ ಬೇಡ, ಫುಡ್ ಮುಂಚೆ ನಾನು ಅಸಿಡಿಕ್ ಮುಂಚೆ ನಾನು ಆಲ್ಕಲೈನ್ ತಗೊಳ್ತೀನಿ, ಓಕೆ, ಆಗ್ಬೋದು. ಆ ತರನು ಆಗ್ಬೋದು. ಸೊ ಎಲ್ಲಾನು ನಿಮ್ಗೆ 2 ಆಪ್ಷನ್ ಕೊಡ್ತಾ ಇದ್ದೀನಿ. ವೀಕ್ಲಿ ಒನ್ಸ್ ಉಪವಾಸ, ವೀಕ್ಲಿ ಒನ್ಸ್ ವಿರೇಚನ ಮತ್ತು ವಮನ ಮನೆಯಲ್ಲೇ ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ ಏನ್ ಮಾಡಿ, ನಿಮ್ಮ ಫುಡ್ ಅಲ್ಲಿ ಆಲ್ಕಲೈನು ಮತ್ತೆ ಅಸಿಡಿಕ್ ಎರಡನ್ನು ಬ್ಯಾಲೆನ್ಸ್ ಮಾಡಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅಸಿಡಿಕ್ ಮತ್ತು ಆಲ್ಕಲೈನ್ ಅನ್ನ ನೀವು ಬ್ಯಾಲೆನ್ಸ್ ಮಾಡಿ ನಿಮ್ ಫುಡ್ ಅಲ್ಲಿ, ಇಂಪಾರ್ಟೆಂಟ್. ಆಮೇಲೆ ಸಸ್ಯಜನ್ಯ ಜಾಸ್ತಿ ಮಾಡ್ಕೊಳ್ಳಿ, ಪ್ರಾಣಿಜನ್ಯ ಕಡಿಮೆ ಮಾಡ್ಕೊಳ್ಳಿ. ಪ್ರಾಣಿಜನ್ಯ ಪದಾರ್ಥಗಳು ಎಲ್ಲವೂ ಕೂಡ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. ಸಸ್ಯಜನ್ಯ ಎಲ್ಲ ಗುಡ್ ಕೊಲೆಸ್ಟ್ರಾಲ್. ಸೊ ಇದನ್ನ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಬಟ್ ಈಗ ನಾನು ಕಡಿಮೆ ಮಾಡ್ತಾ ಇದ್ದೀನಿ, ಆಲ್ಕಲೈನ್ ಹೆಚ್ಚಿಗೆ ತಗೋತಾ ಇದ್ದೀನಿ, ಸಸ್ಯಜನ್ಯ ಹೆಚ್ಚಿಗೆ ತಗೊಳ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ. ಬಟ್ ಆದ್ರೆ ಹಳೆದೆಲ್ಲ ತಿನ್ಕೊಂಡ್ ಬಂದಿರೋದೆಲ್ಲ ಬ್ಲಾಕ್ ಆಗಿದೆಯಲ್ಲ ಒಳಗಡೆ. ಯಾವಾಗ ನಮ್ಮ ದೇಹಕ್ಕೆ 280 mg ಸೋಡಿಯಂ ಬೇಕು, 280 mg ಸೋಡಿಯಂ ಬೇಕು ಒಂದ್ ದಿನಕ್ಕೆ ನಮ್ಗಷ್ಟೇ ಬಾಡಿಗೆ. ನಾವು ಎಷ್ಟು ಕೊಡ್ತಾ ಇದೀವಿ? 1200 mg ಕೊಡ್ತಾ ಇದೀವಿ ಸೋಡಿಯಂ. ಅಷ್ಟು ಸೋಡಿಯಂ ಉಪ್ಪಿನ ಅಂಶನ ದೇಹದಿಂದ ಹೊರಗಾಕ್ಬೇಕಂತಂದ್ರೆ ಎಷ್ಟು ಶ್ರಮ ಆಗತ್ತೆ ಲಿವರ್ಗೆ. ನಮ್ಮ ದೇಹದಲ್ಲಿರುವ ಎಷ್ಟು ಎನರ್ಜಿಯನ್ನ ತಗೋಬೇಕಾಗತ್ತೆ. ಅದಕ್ಕೆ ನಮ್ಮ ದೇಹ ವೀಕ್ ಆಗತ್ತೆ, ಸುಸ್ತಾಗತ್ತೆ ಬಾಡಿ. ಪ್ರಾಣಿಗಳು, ಸಸ್ಯಾಹಾರಿಗಳು
ಹಸಿದೆ ತಿಂತವೆ. ಎಷ್ಟು ಫಾಸ್ಟ್ ಆಗಿ ಜಿಂಕೆ ನೋಡಿ, ಒಂದು ಚಿರತೆ ನೋಡಿ ಹೆಂಗ್ ಸ್ಪೀಡ್ 100 ಕಿಲೋಮೀಟರ್ ಸ್ಪೀಡ್ ಹೋಗ್ತವೆ. ಹೌದಾ? ಹಸು ನೋಡಿ ಬರೀ ಹುಲ್ಲಷ್ಟೇ ತಿಂತದಲ್ಲ, ಅದಕ್ಕೆ ಅದ್ರ ಗೊಬ್ಬರ ತಗೊಂಡ್ಬಂದು ಮನೆ ಮುಂದೆ ಹಾಕೊಂತೀವಿ. ನಾವು ಗೊಬ್ಬರ ಹಾಕಿದ್ರೆ 1 ಮೈಲಿ ಓಡೋಗ್ಬೇಕು. ಡಿಫರೆನ್ಸ್ ನೋಡಿ, ನಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಇಲ್ಲಿ ಮನೆಯಲ್ಲಿ ತಗೊಂಡ್ಬಂದು ಸಾರಿಸ್ಕೊಂತ ಇದ್ವಿ, ಮನೆ ಮುಂದೆ ತಗೊಂಡ್ಬಂದು ಸಾರಿಸ್ಕೊಂತ ಇದ್ವಿ, ಹೌದಾ ಅಲ್ವೋ? ಯಾಕೆ? ಅದು ಹುಲ್ಲು ತಿನ್ನುವ ಕಾರಣ. ಬೇಯಿಸಿ ತಿನ್ನಲ್ಲ ಅದನ್ನು ನಾವು. ನಾಯಿ ಬೇಯಿಸಿ ತಿನ್ನಲ್ಲ, ಆಕ್ಚುಲಿ ಹಸು ಬೇಯಿಸಿ ತಿನ್ನಲ್ಲ, ಪ್ರಾಣಿಗಳು ಯಾವ ಬೇಯಿಸಿ ತಿನ್ನಲ್ಲ. ನಾವು ಅದನ್ನ ತಗೊಂಡ್ಬಂದು ನಾವು ಹಾಳಾಗೋದಲ್ದೆ ಅದನ್ನು ಹಾಳು ಮಾಡ್ತಾ ಇದ್ವಿ. ನಾವು ಸಾಕ್ತಾ ಇದ್ದೀವಲ್ಲ ಅವನು. ಮನುಷ್ಯ. ಅದಕ್ಕೆ ಒಂದು ಹಾಡಿದೆ, ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಮೇನು ಗೊಬ್ಬರವಾದೆ. ನೀನ್ಯಾರ್ಗಾದೆ? ಇರೋದು ಹಾಳು ಮಾಡಿದೆ. ಹೌದಲ್ವಾ? ಸೊ ಹಾಗಾಗಿ ಈ ಒಂದು ಸಿಸ್ಟಮ್ ಏನಿದೆಯಲ್ಲ, ಇದನ್ನ ನಾವು ಫಾಲೋ ಮಾಡೋಣ. ಸೊ ಅಷ್ಟು ಉಪ್ಪಿನ ಅಂಶವನ್ನ ದೇಹದಿಂದ ಹೊರಗೆ ಹಾಕ್ಬೇಕಾಗತ್ತೆ. ಲಿವರ್ಗೆ ತುಂಬಾ ಕೆಲಸ ಆಗತ್ತೆ. ಅಷ್ಟೇ ಅಲ್ಲ, ನಿಮ್ಮ ನೀರಿನಲ್ಲಿ ಉಪ್ಪಿನ ಅಂಶ ಇದ್ರೆ ಯಾವ ರೀತಿ ಪೈಪ್ಗಳು ಕಟ್ಕೊಳ್ತದೆ, ಇಷ್ಟು ದಪ್ಪ ಬರೋ ನೀರು ಇಷ್ಟು ದಪ್ಪ ಬರ್ತದೆ ಪೈಪ್ ಕಟ್ಕೊಂಡ್ರೆ. ಯಾಕೆ? ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ನೀರಲ್ಲಿ, ಹೌದಾ ಅಲ್ವೋ? ಹಾಗೆ ನಮ್ಮ ದೇಹದಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆದಷ್ಟು ನಮಗೆ 280 mg ಬೇಕಾಗಿರೋ ಜಾಗದಲ್ಲಿ 1200 mg ತಗೊಳ್ತಾ ಇರೋದ್ರಿಂದ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವಂತಹ ಸೋಡಿಯಂ ಏನಾಗುತ್ತೆ ಅಂದ್ರೆ ನಮ್ಮ ರಕ್ತನಾಳಗಳಲ್ಲಿ ಕಟ್ಕೊಳ್ತದೆ. ರಕ್ತನಾಳಗಳಲ್ಲಿ ಹಿಂಗಿರ್ತದೆ ರಕ್ತನಾಳ, ಓಕೆನಾ? ಅದರಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇರ್ತದೆ. ಯಾವಾಗ ಉಪ್ಪಿನಂಶ ಜಾಸ್ತಿ ಆಗತ್ತೋ ರಕ್ತನಾಳ ಏನಾಗತ್ತೆ ಗೊತ್ತಾ? ಹಾರ್ಡ್ ಆಗ್ಬಿಡುತ್ತೆ. ರಕ್ತ ಜಾಸ್ತಿ ಫ್ಲೋ ಆದಾಗ ಹಿಗ್ಬೇಕದು ರಕ್ತನಾಳ, ರಕ್ತ ಕಮ್ಮಿ ಫ್ಲೋ ಆದಾಗ ಕುಗ್ಬೇಕದು. ಹಿಗ್ಬೇಕು ಕುಗ್ಬೇಕು, ಹಿಗ್ಬೇಕು ಕುಗ್ಬೇಕು, ಆ ತರ ಫ್ಲೆಕ್ಸಿಬಲ್ ಆಗಿರ್ಬೇಕು ರಕ್ತನಾಳ. ಆದ್ರೆ ಉಪ್ಪಿನಂಶ ಜಾಸ್ತಿ ಆಗಿರೋ ಕಾರಣ ಏನಾಗ್ತಾ ಇದೆ? ಹಾರ್ಡ್ ಆಗ್ಬಿಡ್ತಾ ಇದೆ. ಒಂದು ರಕ್ತನಾಳ ಹಾರ್ಡ್ ಆಗ್ತಾ ಇದೆ, ಆವಾಗ ಹಿಗ್ಗಲ್ಲ ಕುಗ್ಗಲ್ಲ, ಹೌದಾ? ಆಮೇಲೆ ರಕ್ತದಲ್ಲಿ ಥಿಕ್ನೆಸ್ ಜಾಸ್ತಿ ಆಗತ್ತೆ. ಆ ರಕ್ತದಲ್ಲಿ ಥಿಕ್ನೆಸ್ ಜಾಸ್ತಿ ಆಗ್ಬಾರ್ದಂತಾನೆ ಏನ್ ಮಾಡ್ತಾರೆ? ಇಕೋಸ್ಪ್ರಿನ್ ಮಾತ್ರೆ ಕೊಡ್ತಾರೆ. ಇಕೋಸ್ಪ್ರಿನ್ ಗೋಲ್ಡ್, ಇಕೋಸ್ಪ್ರಿನ್ ಗೋಲ್ಡ್ 70 ಇವೆಲ್ಲ ಕೊಡ್ತಾರೆ. ಹಾರ್ಟ್ ಪೇಷಂಟ್ಸ್ ಯಾರನ್ನ ಇದ್ರೆ ತಮಗ್ ಗೊತ್ತಿರ್ತದೆ, ಹೌದಾ? ಹಾರ್ಟ್ ಪೇಷಂಟ್ ಎಷ್ಟು ಜನ ಇದ್ದೀರಾ? ಇಕೋಸ್ಪ್ರಿನ್ ತಗೊಂತಾ ಇದ್ದಿರ್ತಾನೆ? ಎಸ್, ಇಕೋಸ್ಪ್ರಿನ್ ಮಾತ್ರೆ ಕೊಡ್ತಾರೆ. ಯಾಕೆ? ರಕ್ತ ತೆಳುವಾಗ್ಲಿಕ್ಕೆ. ಆ ಕೆಲಸ ಯಾವ್ದು ಮಾಡತ್ತೆ ಗೊತ್ತಾ? ಅರಳಿ ಮರ ಇದೆಯಲ್ಲ, ಅರಳಿ ಮರದ ಎಲೆ, 5 ಎಲೆ ದಿನ ನೀವು ಕುದಿಸ್ಬಿಟ್ಟು ಕುಡಿತಾ ಇರಿ, ಸೇಮ್ ಇಕೋಸ್ಪ್ರಿನ್ ಕೆಲಸ ಮಾಡುತ್ತೆ. ನಿಮ್ಮ ರಕ್ತವನ್ನ ತೆಳು ಮಾಡುತ್ತೆ. ಸೊ ಇಲ್ಲೇನಾಯ್ತು? ರಕ್ತ ದಪ್ಪ ಆಯ್ತು, ತಿಕ್ಕಾಯ್ತು. ಅವಾಗ ಏನಾಯ್ತು? ಹೋಗ್ಲಿಕ್ಕೆ ಕಷ್ಟ ಆಯ್ತು, ದಪ್ಪ ಆಯ್ತಲ್ಲ ರಕ್ತ. ರಕ್ತನಾಳ ಏನಾಯ್ತು? ಹಾರ್ಡ್ ಆಯ್ತು. ನೋಡಿ, ಎರಡೂ ಆಗತ್ತೆ ಇಲ್ಲಿ. ಒಂದು ರಕ್ತ ದಪ್ಪ ಆಗತ್ತೆ, ಇನ್ನೊಂದು ರಕ್ತನಾಳ ಹಾರ್ಡ್ ಆಗತ್ತೆ. ಯಾವಾಗ ಫೋರ್ಸ್ ಆಗಿ ಹೋಗತ್ತೆ ಅದು ಅವಾಗ ಹಿಗ್ಗೋದಿಲ್ಲ. ಯಾವಾಗ ಹಿಗ್ಗೋದಿಲ್ಲ, ಬೈ ಪ್ರೆಷರ್ ರಕ್ತನಾಳದಲ್ಲಿ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ರಕ್ತ ತಿನ್ನಿರ್ಬೇಕು, ತೆಳು ಇರಬೇಕು, ಆಮೇಲೆ ರಕ್ತನಾಳ ಸಂಕುಚಿತ ವಿಕುಚಿತ ಇರಬೇಕು. ಆವಾಗ ನಿಮ್ಗೆ ಬ್ಲಡ್ ಸರಾಗವಾಗಿ ಫ್ಲೋ ಆಗುತ್ತೆ, ಬೈ ಪ್ರೆಷರ್ ಫ್ಲೋ ಆಗೋದಿಲ್ಲ, ಆರಾಮಾಗಿರ್ತದೆ. ಹಾರ್ಟ್ ಹಾಯಾಗಿ ಆರಾಮಾಗಿ ನೆಮ್ಮದಿಯಾಗಿ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಲಬ್ ಡಬ್ ಲಬ್ ಡಬ್ ಲಬ್ ಡಬ್. ಓಕೆ, ಸೊ ಅದಕ್ಕೆ ಉಪ್ಪು ಎಷ್ಟು ಡೇಂಜರಸ್ ಅಂತ ಗೊತ್ತಾಯ್ತಾ ಬಂಧುಗಳೇ? ಈಗ ಉಪ್ಪು, ಎಣ್ಣೆ ಇವೆರಡೂ ಕೂಡ ಈ ಮನೆಯಲ್ಲಿ ತಂದೆ ತಾಯಿ ಇದ್ದಂಗವು. ಒಂದು ಆಯ್ತು, ಈಗ ನಾನು ನಾಳೆಯಿಂದ ಫಾಲೋ ಮಾಡ್ತೀನಿ, ಉಪ್ಪು ಕಡಿಮೆ ಮಾಡ್ತೀನಿ, ಎಣ್ಣೆ ಕಡಿಮೆ ಮಾಡ್ತೀನಿ, ಸಸ್ಯಜನ್ಯ ಹೆಚ್ಚಿಗೆ ತಗೊಂತೀನಿ, ಪ್ರಾಣಿಜನ್ಯ ಕಡಿಮೆ ತಗೊಳ್ತೀನಿ. ಓಕೆ, ಬಟ್ ಇದುವರೆಗೂ ನಾವು ಮಾಡ್ಕೊಂಡ್ ಬಂದಿರೋದು ಒಳಗಡೆ ಶೇಖರಣೆ ಆಗಿದೆಯಲ್ಲ, ಅದು ಕೆಲಸ ಮಾಡ್ತಾ ಇದೆಯಲ್ಲ, ಹಾರ್ಡ್ ಆಗಿದೆಯಲ್ಲ, ಆಲ್ರೆಡಿ ವೈನ್ಸ್ ಹಾರ್ಡ್ ಆಗಿದೆಯಲ್ಲ, ಇದು ರಕ್ತನಾಳ, ರಕ್ತ ದಪ್ಪ ಆಗಿದೆಯಲ್ಲ, ಏನ್ ಮಾಡೋದು? ಅದನ್ನ ಫಸ್ಟ್ ಸರ್ ಮಾಡ್ಕೊಳ್ಳಿ, ಆಮೇಲೆ ಇದನ್ನ ಫಾಲೋ ಮಾಡಿ. ಸರ್ ಮಾಡ್ಕೊಳ್ಳೋದು ಹೇಗೆ? ತಮ್ಮೆಲ್ಲರಿಗೂ ಕೂಡ ಇದಕ್ಕೆ ಹೇಳ್ತೀನಿ ಒಂದು ಸಿಸ್ಟಮ್ ಏನಂತಂದ್ರೆ,
ಇವತ್ತು ಸಾಧ್ಯವಾದಷ್ಟು ಮುಗಿಸ್ಬಿಡ್ತೀನಿ, ಯಾಕೆಂತಂದ್ರೆ ನಾಳೆಯಿಂದ ಬೇರೆ ತರಗತಿ ಇರ್ತದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಅರ್ಜುನ ಚಕ್ಕೆ ಅಂತ ಸಿಗತ್ತೆ. ಏನ್ ಹೇಳಿ, ಗಮನ ಕೊಡ್ತಾ ಇದ್ದೀರಾ? ಏನ್ ಹೇಳಿ? ಅರ್ಜುನ ಚಕ್ಕೆ. ಅರ್ಜುನ ಚಕ್ಕೆ ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗತ್ತೆ ತಮ್ಗೆ. ಅರ್ಜುನ ಚಕ್ಕೆ ತಗೊಂಡ್ಬಂದು ಚೆನ್ನಾಗಿ ಕುದಿಸಿ, ಅರ್ಜುನ ಚಕ್ಕೆ ಆಮೇಲೆ ಅರಿಶಿಣದ ಬೇರು, ಅರಿಶಿಣದ ಬೇರು ಮತ್ತು ಅರ್ಜುನ ಚಕ್ಕೆ ಎರಡನ್ನು ಚೆನ್ನಾಗಿ ಒಂದ್ ಲೋಟ ನೀರ್ ಹಾಕಿ ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಸಿ, ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ನಿಂಬೆ ಹಣ್ಣು ಹಿಂಡ್ಬಿಟ್ಟು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ತಗೊಳ್ಳಿ. ನಿಮ್ದು ಹಾರ್ಟ್ ಬ್ಲಾಕೇಜಸ್ ಏನಾದ್ರು ಇದ್ರೆ ಕ್ಲಿಯರ್ ಆಗತ್ತೆ. ಓಕೆ, ಇಂಪಾರ್ಟೆಂಟ್. ಅರ್ಜುನ ಚಕ್ಕೆ, ಅರ್ಜುನ ಚಕ್ಕೆ ಮತ್ತು ಅರಿಶಿಣದ ಬೇರು ಇವೆರಡನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಸ್ವಲ್ಪ ಸ್ವಲ್ಪ ತಗೊಂಡು ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಅರ್ಧ ಲೋಟ ಆಗೋವರೆಗೂ ಕುದಿಸಿ, ಆಮೇಲೆ ಅದಕ್ಕೆ ನಿಂಬೆ ಹಣ್ಣು ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮ್ಮ ಹಾರ್ಟ್ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಮೊನ್ನೆ ಒಬ್ರು ಅಣ್ಣವ್ರಿಗೆ 6 ಬ್ಲಾಕೇಜಸ್ ಇತ್ತು. ಮುಗಿಸ್ತೀನಿ, 5 ನಿಮಿಷದಲ್ಲಿ ಮುಗಿಸ್ತೀನಿ, ತಮಗೂ ಸಮಯ ಆಯ್ತು. ಇವತ್ತು ಲಾಸ್ಟ್ ನಮ್ದು, ಹಾಗಾಗಿ ಮುಗಿಸ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ಅವ್ರಿಗೆ 6 ಬ್ಲಾಕೇಜಸ್ ಇತ್ತು. ಬೈಪಾಸ್ ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ಬೈಪಾಸ್ ಸರ್ಜರಿ ನಾವು ಮಾಡಿಸ್ಲಿಲ್ಲ. ನೀವು ಕೊಡೋ ಮೆಡಿಸಿನ್ ನೀವು ಕೊಡಿ, ನಾವು ಮಾಡ್ತೀವಿ ಅಂತಂದ್ವಿ. ಅವ್ರಿಗೆ ನಾವು ಆಪರೇಷನ್ ಮಾಡಿಸ್ಲಿಲ್ಲ, ಬೈಪಾಸ್ ಸರ್ಜರಿ ಮಾಡಿಸ್ಲಿಲ್ಲ. ಈ ಬೇರು, 2 ಬೇರುಗಳ ಚಕ್ಕೆಯನ್ನು ಏನ್ ಮಾಡಿದ್ವಿ, ನಾವು ಅವ್ರಿಗೆ ಕೊಡಿಸಿದ್ವಿ. 1 ತಿಂಗಳಾಯ್ತು, ಮತ್ತೆ ಹೋಗಿ ಚೆಕ್ ಮಾಡಿಸಿದ್ವಿ. 6 ಬ್ಲಾಕೇಜಸ್ ಇದ್ದಿದ್ದು 3 ಬ್ಲಾಕೇಜಸ್ ಕ್ಲಿಯರ್ ಆಯ್ತು. ಆಮೇಲೆ 1 ತಿಂಗಳು ಹಂಗೆ ಕಂಟಿನ್ಯೂ ಮಾಡಿದ್ವಿ, ಮತ್ತೆ ಹೋಗಿ ಚೆಕ್ ಮಾಡಿದ್ವಿ, ಮತ್ತೆ 3 ಬ್ಲಾಕ್ ಅಲ್ಲಿ 2 ಬ್ಲಾಕ್ ಕ್ಲಿಯರ್ ಆಗಿತ್ತು, ಇನ್ನೊಂದು ಬ್ಲಾಕ್ ಇತ್ತು. ಈಗ 3ನೇ ತಿಂಗಳು ನಡೀತಾ ಇದೆ. ನೆಕ್ಸ್ಟ್ ಟೈಮ್ ಹೋಗೋಷ್ಟೊತ್ತಿಗೆ ಫುಲ್ ಕ್ಲಿಯರ್ ಆಗಿರ್ತದೆ. ಇದಕ್ಕಿಂತ ಏನ್ ಬೇಕು ನಮ್ಗಿನ್ನ? ಸುಮ್ನೆ ಬೈಪಾಸ್ ಸರ್ಜರಿಗಳು, ಸ್ಟೆಂಟ್ಗಳು ಹಾಕೋದು, ಆಂಜಿಯೋಗ್ರಾಮ್ ಮಾಡಿ, ಆಂಜಿಯೋಬ್ಲಾಸ್ಟ್ ಮಾಡಿ, ಸ್ಟೆಂಟ್ಗಳು ಹಾಕಿ ಬೈಪಾಸ್ ಸರ್ಜರಿಗಳು ಮಾಡಿ ಅಲ್ವಾ? ಅವಶ್ಯಕತೆ ಇಲ್ಲ ಅಲ್ಲ. ಸೊ ಇದು ಹಾರ್ಟ್ಗೆ ರಿಲೇಟೆಡ್ ಹೇಳ್ತಾ ಇದ್ದೀನಿ. BP ಗೆ ರಿಲೇಟೆಡ್ ಹೇಳ್ದೆ. ಹಾರ್ಟ್ ಮತ್ತು BP ಎರಡೂ ಒಂದೇ. ಮತ್ತೆ ಶುಗರ್ದು ಹೇಳ್ದೆ. ಮತ್ತು ಇನ್ನೊಂದೇನಂತಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಿಗೆ ಆಗ್ತಾ ಇದೆ ಈಗ. ಅದಕ್ಕೆ ನಿಮಗೆ ಎಷ್ಟೇ ಡೈಜೆಸ್ಟ್ ಮಾಡ್ಕೊಳಕ್ಕಾಗತ್ತೋ ಅಷ್ಟೇ ತಿನ್ನಿ. 1 ವಾರ ಬರೀ ವೆಜಿಟೇಬಲ್ಸು, ಶುಗರ್ ಪೇಷಂಟ್ಸ್ ಆದ್ರೆ ವೆಜಿಟೇಬಲ್ಸು, ಶುಗರ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಈ ತರ 1 ವಾರ ತಿನ್ಕೊಂಡಿರಿ. ಎಷ್ಟು ಡೈಜೆಸ್ಟ್ ಆಗತ್ತೋ ಅಷ್ಟೇ ತಿನ್ನಿ, ಅಧಿಕವಾಗಿ ತಿನ್ಬೇಡಿ. ಯಾವಾಗ ನಿಮ್ಗೆ ಗ್ಯಾಸ್ಟ್ರಿಕ್ ಆಗತ್ತೆ ಅಂತಂದ್ರೆ ನಿಮ್ ಡೈಜೆಸ್ಟಿವ್ ಸಿಸ್ಟಮ್ ಕೆಪಾಸಿಟಿ ಎಷ್ಟಿದೆಯೋ ಅದಕ್ಕಿಂತ ಅಧಿಕವಾಗಿ ತಿಂದಾಗ ನಿಮ್ಗೆ ಇಂಡೈಜೆಷನ್ ಆಗತ್ತೆ, ಅಜೀರ್ಣ ಆಗತ್ತೆ. ಸೊ ಅದರಿಂದಾನೇ ನಿಮ್ಮ ಮಲಬದ್ಧತೆ ಅನ್ನುವಂಥದ್ದಾಗೋದು, ನಿಮ್ಗೆ ಗ್ಯಾಸ್ಟ್ರಿಕ್ ಆಗುವಂಥದ್ದು. ಅದಕ್ಕೆ ಎಷ್ಟು ಸಾಧ್ಯವೋ ನಿಮ್ಮ ಡೈಜೆಸ್ಟಿವ್ ಕೆಪಾಸಿಟಿ ಎಷ್ಟಿದೆಯೋ ನೋಡ್ಕೊಂಡು ಅಷ್ಟೇ ಸೇವನೆ ಮಾಡಿ, ಹಣ್ಣು ತರಕಾರಿಗಳ ಸೇವನೆ ಮಾಡಿ, ನೀರು ಹೆಚ್ಚಿಗೆ ಕುಡೀರಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಕ್ಲಿಯರ್ ಆಗುತ್ತೆ. BP ಆಯ್ತು, ಶುಗರ್ ಆಯ್ತು, ಹಾರ್ಟ್ದಾಯ್ತು, ಗ್ಯಾಸ್ಟ್ರಿಕ್ದಾಯ್ತು. ಇನ್ನೊಂದು ವಿಚಾರ ಏನಂದ್ರೆ ಸಯಾಟಿಕಾ, ಎಲ್ಲರಿಗೂ ಕಾಡ್ತಾ ಇರುವಂತ ವಿಚಾರ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದಾರೆ ಮಾಲೂರಿಂದ ಯಾರೋ 4 ಜನ. ಅವ್ರಿಗೆ 2 ರಿಂದ 3:30ವರೆಗೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಅಷ್ಟು ಪ್ರಾಬ್ಲಮ್ಸ್ ಇತ್ತು ಅವ್ರಿಗೆ. ನಮ್ಮಲ್ಲಿ ಬಂದಿದ್ರು, ಅಲ್ಲಿ ಸೆಂಟ್ರಿಗೆ ಬಂದಿದ್ರು. ಇದಕ್ಕೆ ಚಿತ್ರ ಪ್ರದರ್ಶನಿ ಇದೆ, ಮ್ಯೂಸಿಯಂ ಇದೆ, ಅಲ್ಲಿ ಬಂದಿದ್ರು. ಕೂತ್ಕೊಂಡು ಅವ್ರಿಗೆ ಇದ್ ಮಾಡಿ ಕಳಿಸ್ದೆ ನಾನು. ಅವರು ಹೌದೌದು ನೀವ್ ಹೇಳಿದ್ ಕರೆಕ್ಟ್, ಸೇಮ್ ಪ್ರಾಬ್ಲಮ್ ಇದೆ ನಮ್ಗೆ ಅಂತಂದ್ರು ಅವರು. ಎಲ್ಲರಿಗೂ ಕಾಡ್ತಾ ಇರೋದೇನಂತಂದ್ರೆ ಇವತ್ತಿನ ದಿವಸ ಮೊಬೈಲಿನ ಒಂದು ರೇಡಿಯೇಷನ್ಸ್ ಇಂದ ಬಹಳ ಹೊಟ್ಟೆ ಸಮಸ್ಯೆಗಳಾಗಬಹುದು, ಬ್ರೈನ್ ನರ್ವ್ ಸಮಸ್ಯೆಗಳಾಗಬಹುದು. ಅದರಿಂದ ನಿಮ್ಗೆ ನರಗಳ ಸಮಸ್ಯೆ ಆಗಬಹುದು, ಕ್ಯಾನ್ಸರ್ಗೆ ಕಾರಕವಾಗ್ತಾ ಇದೆ. ಅದು ಸಾಧ್ಯವಾದಷ್ಟು ಮೊಬೈಲ್ ಬಳಸಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಸಾಧ್ಯವಾದಷ್ಟು ಕಡಿಮೆ ಬಳಸಿ. ಒಬ್ರಿಗೆ ಮುಳುಬಾಗ್ಲಲ್ಲಿ ಒಬ್ರಿದ್ದಾರೆ, 3 ಹೊತ್ತು ಮೊಬೈಲ್ ಅಲ್ಲಿ ಅದೇನೋ ಮಾಡ್ತಾ ಇದ್ರಂತೆ ಅವರು, ಟೈಪಿಂಗು. ಅದರಲ್ಲೇ ಮಾಡಿ ಕ್ಯಾನ್ಸರ್ ಬಂದ್ಬಿಡ್ತು ಅವ್ರಿಗೆ ಕೊನೆಗೆ. ಸೊ ಇದರಿಂದ ಕೂಡ ತುಂಬಾ ಸಮಸ್ಯೆ ಆಗ್ತಾ ಇದೆ. ಮೊಬೈಲ್ನ ಸಾಧ್ಯವಾದಷ್ಟು ಕಡಿಮೆ ಬಳಸಿ. ಆಮೇಲೆ ಸೊ ನರ್ವ್ಸ್ಗೆ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಇದರಿಂದಾಗಿ, ಟ್ಯೂಮರ್ಸ್ ಆಗ್ತಾ ಇದೆ ಇದರಿಂದಾಗಿ ತುಂಬಾ. ಹಾಗಾಗಿ ಬಹಳ ಕಡಿಮೆ ಬಳಸಿ. ಜೊತೆಗೆ ತುಂಬಾ ಎಲ್ಲರಿಗೂ ಕಾಡ್ತಾ ಇರುವಂತಹ ಸಮಸ್ಯೆ ಏನಂತಂದ್ರೆ ಸಯಾಟಿಕಾ. ಎಲ್ಲರಿಗೂ ಇಲ್ಲಿಂದ ಇಲ್ಲಿಗೆ ನೋವು,
ಇಲ್ಲಿಂದ ಇಲ್ಲಿಗೆ ನೋವು, ಮತ್ತೆ ತುಂಬಾ ನಡೆಯಕ್ಕಾಗಲ್ಲ, ನಿಂತ್ಕೊಳ್ಳಕ್ಕಾಗಲ್ಲ, ಸಹಿಸಲಾರದಷ್ಟು ಪೈನ್. ಸಯಾಟಿಕಾ ಮೈನ್ ಇವಾಗ ತುಂಬಾ ಎಲ್ಲ ಕಾಡ್ತಾ ಇರೋದು. ಅದಕ್ಕೆ ಇದೊಂದು ಹೇಳ್ಬಿಟ್ಟು ಮುಗಿಸ್ತೀನಿ. ನನಗೂ 20 ವರ್ಷದಿಂದ ಬಂದಿತ್ತು. ನಾನು ವಿತೌಟ್ ಆಪರೇಷನ್ ಮನೆಯಲ್ಲೇ ವಾಸಿ ಮಾಡ್ಕೊಂಡೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಿಗೆ ಸಯಾಟಿಕಾ ಪ್ರಾಬ್ಲಮ್ ಇದೆ ಅಂತವರು 12 ದಿವಸ ಟ್ರೀಟ್ಮೆಂಟ್ ಹೇಳ್ತೀನಿ. ಆ 12 ದಿವಸ ನೀವು ಮಾಡ್ಕೊಳ್ಳಿ. ಮಾಡ್ಕೊಂಡವ್ರಿಗೆ ಲಾಭ ಇದೆ, ಇಲ್ಲದೆ ಇರೋರ್ಗಿಲ್ಲ. ನಮ್ಮ ಆಫೀಸಲ್ಲೂ ಕೂಡ ಸುಮಾರು ಜನಕ್ಕೆ ನಾನು ಆಪರೇಷನ್ ತಪ್ಪಿಸಿದ್ದೀನಿ. ಸೊ ಹಾರ್ಟ್ ಪ್ರಾಬ್ಲಮ್ ಇರೋರ್ಗು ನಾನು ಈಗಾಗಲೇ ಹೇಳಿದ್ದು ಮಾಡಿ ಅವರು ತಪ್ಪಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಸೆಂಟ್ರಲ್ ಒಬ್ರು ಅಣ್ಣವರಿದ್ದಾರೆ, ಸಿದ್ಲಿಂಗ ಸ್ವಾಮಣ್ಣ ಅಂತ. ಅವ್ರಿಗೆ ಬೈಪಾಸ್ ಆಗ್ಬೇಕಾಗಿತ್ತು, ಡಾಕ್ಟರ್ ಸಚಿನ್ ಭಾಯ್ ಅಂತ ಮಾಡಿಸಿ ಅಂತಾನೆ ಹೇಳಿದ್ರು ಅವ್ರಿಗೆ. ನಾವು ಅದನ್ನ ತಪ್ಪಿಸಿದೀವಿ. ಈಗ ಆರಾಮಾಗಿದ್ದಾರೆ, ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಸಯಾಟಿಕಾ, ನರ್ವ್ ಡಿಸೀಸಸ್, ಯಾರಿಗೆ ಸ್ಲಿಪ್ ಡಿಸ್ಕ್ ಇದೆ, ನರಗಳಲ್ಲಿ ವಾತ ಸೇರ್ಕೊಂಡ್ಬಿಟ್ಟು ತುಂಬಾ ವಾತದ ಸಮಸ್ಯೆಯಿಂದ ನೋವುಗಳಲ್ಲಿದ್ದಾರೆ. ನಿಮ್ಮ ದೇಹದಲ್ಲಿ ವಾತ ಯಾವಾಗ ಕ್ರಿಯೇಟ್ ಆಗುತ್ತೆ, ಅದು ಇಲ್ಲ ಹಿಂದ್ಗಡೆಯಿಂದ ಆದ್ರೂ ಹೋಗ್ಬೇಕು, ಇಲ್ಲ ಮೇಲ್ಗಡೆಯಿಂದ ಆದ್ರೂ ಹೋಗ್ಬೇಕು. ಹೋಗ್ಲಿಲ್ಲ ಅಂತಂದ್ರೆ ಒಳಗಡೆ ನರಗಳಲ್ಲಿ ಹೋಗಿ ಸೇರ್ಕೊಂಡು ಇಲ್ಲಿರೋ ನರ ಪಕ್ಕಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ, ಮೂಳೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ, ಅಥವಾ ನರದ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಅಥವಾ ನರ ಮೂಳೆ ಮೇಲೆ ಕೂತ್ಕೊಳ್ಳುತ್ತೆ. ಸಹಿಸಲಾರದಷ್ಟು ನೋವಾಗುತ್ತೆ. ಅದನ್ನ ಆಪರೇಷನ್ ಮಾಡಿ ಪಕ್ಕಕ್ಕೆ ಸರಿಸ್ತಾರೆ. ಅದನ್ನ ಅದು ಮತ್ತೆ ನೀವು ನಿಮ್ ಫುಡ್ ಸಿಸ್ಟಮ್ ಸರಿ ಇಲ್ಲ ಅಂದ್ರೆ ಮತ್ತೆ ಹಂಗೆ ಆಗತ್ತೆ. ಅದು ಎಷ್ಟು ಸರಿ ಕುಯಿಸ್ಕೊಳ್ತೀರಾ? ಅದಕ್ಕೆ ಮನೆಯಲ್ಲೇ ನಾವು ಅದನ್ನ ಸರಿಪಡಿಸ್ಕೋಬೇಕು. ನಮ್ಮ ಊಟದಲ್ಲಿ, ನಮ್ಮ ಜೀವನ ಶೈಲಿಯಲ್ಲೇ ಅದನ್ನ ಸರಿಪಡಿಸ್ಕೊಂಡ್ಬಿಟ್ರೆ ನೀವು ಆಪರೇಷನ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಬಟ್ ಮಾಡ್ಬೇಕಷ್ಟೇನೆ. ಸೊ ನಿಮ್ಮ ಮೊಟ್ಟ ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋದೇನೆಂದ್ರೆ ಹೊಟ್ಟೆ ಕ್ಲೀನಿಂಗು, ಮತ್ತೆ ನಮ್ಮ ದೇಹದಲ್ಲಿ ಸೇರ್ಕೊಂಡಿರುವಂತಹ ವಾತವನ್ನ ಇಳಿಸ್ಬೇಕು, ನರಗಳಲ್ಲಿ ಸೇರ್ಕೊಂಡಿರುವಂತಹ ವಾತವನ್ನ ಕ್ಲಿಯರ್ ಮಾಡಬೇಕು. ಅದು ತನ್ನ ಯಥಾಸ್ಥಾನಕ್ಕೆ ಬರುತ್ತವೆ. ಮತ್ತು ಕೆಲವೊಂದು ಎಕ್ಸರ್ಸೈಸಸ್. ಟೈಮ್ ಆಯ್ತು ಆಲ್ರೆಡಿ, ಆದ್ರೂ ಕೂಡ ಇದೊಂದು ಹೇಳ್ಬಿಡ್ತೀನಿ. ನೀವು ಮಲ್ಕೊಳ್ಳಿ, ಸೀದಾ ಮಲ್ಕೊಂಡು ಕಾಲ್ನ 90 ಡಿಗ್ರೀಸ್ ಮಾಡಿ. ಹೀಗೆ ಈ ತರ ಮಾಡ್ಕೊಳ್ಳಿ, 90 ಡಿಗ್ರೀಸ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು 1 ನಿಮಿಷ ಇರಿ, ಮತ್ತೆ ಇಳಿಸಿ. ಈ ಒಂದು ಎಕ್ಸರ್ಸೈಸ್ ಮಾಡಿ. ಇನ್ನು ಕೆಲವರಿಗೆ ಇನ್ನೊಂದು ಕಾಡ್ತಾ ಇದೆ ಎಲ್ಲರಿಗೂ, ಏನಂತಂದ್ರೆ ನರಗಳಲ್ಲಿ ಕೆಟ್ಟ ರಕ್ತ ಸೇರ್ಕೊಂಡ್ಬಿಡ್ತದಲ್ಲ, ವೆರಿಕೋಸ್ ವೈನ್ಸ್ ತುಂಬಾ ಕಾಡ್ತಾ ಇದೆ ಎಲ್ಲರಿಗೂ ಇವಾಗ. ಅವರು ಅಷ್ಟೇನೆ ಸಾಧ್ಯವಾದಷ್ಟು ಕಾಲ್ ಮೇಲೆತ್ತುವಂತ ಎಕ್ಸರ್ಸೈಸ್ ಮಾಡಿ. ತಲೆ ಕೆಳಗಿಟ್ಟು ಕಾಲ್ ಮೇಲೆ ಎತ್ತುವಂಥದ್ದು ಶೀರ್ಷಾಸನ, ಆಮೇಲೆ ಕಾಲ್ ಹಿಂಗ್ ಮಾಡುವಂಥದ್ದು. ಮಲಗೋವಾಗ ಇಷ್ಟು ಹೈಟಲ್ಲಿ ಕಾಲ್ ಇಟ್ಕೊಂಡು ಮಲಗಬೇಕು. ಆಮೇಲೆ ನಿಂತ್ಕೊಂಡು ಇಮ್ಮಡಿ ಮೇಲೆ ನಿಂತ್ಕೋಬೇಕು, ಕೈನ ಹಿಂಗ್ ಮೇಲೆ ಮಾಡಿ ಇಮ್ಮಡಿ ಮೇಲೆ ನಿಂತ್ಕೋಬೇಕು. ಆಮೇಲೆ ಸಾಧ್ಯವಾದಷ್ಟು ಅಸಿಡಿಕ್ ಫುಡ್ ಅನ್ನ ಬಿಟ್ಬಿಟ್ಟು ಆಲ್ಕಲೈನ್ ಫುಡ್ ಅನ್ನ ತಗೋಬೇಕು. ಆಲ್ಕಲೈನ್ ಫುಡ್ ಅಂದ್ರೆ ಬೇಯಿಸದೇ ಇರುವಂತಹ ತರಕಾರಿಗಳು, ಬೇಯಿಸದೇ ಇರುವಂತಹ ಸೊಪ್ಪುಗಳು, ಬೇಯಿಸದೇ ಇರೋ ಹಣ್ಣುಗಳು ಯಾರು ಬೇಯಿಸಲ್ಲ ಬಿಡಿ, ಅಂದ್ರೆ ಅದು ಬೇಯಿಸಲ್ಲ ಅಂತ, ನ್ಯಾಚುರಲ್ ಅಂತ ಅರ್ಥ. ಸೊ ಇದಿಷ್ಟನ್ನ ಯೂಸ್ ಮಾಡ್ತಾ ಈ ಎಕ್ಸರ್ಸೈಸ್ಗಳು ಮಾಡೋದ್ರ ಮೂಲಕ ವೆರಿಕೋಸ್ ವೈನ್ಸ್ ನ ಹೋಗ್ಲಾಡಿಸ್ಬೋದು. ನೀವು ಎಷ್ಟು ಆಲ್ಕಲೈನ್ ಫುಡ್ ತಗೊಂತೀರಾ ಅಷ್ಟು ವೆರಿಕೋಸ್ ವೈನ್ಸ್ ಕ್ಲಿಯರ್ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ, ಹೊಟ್ಟೆ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ, ಬ್ಲಡ್ ತಿನ್ನಾಗ್ತಾ ಹೋಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ, ನಿಮ್ಮಲ್ಲಿ ನವ ಚೈತನ್ಯ ಮೂಡುತ್ತೆ. ನೀವು 60 ಅವರೆಲ್ಲ 20 ಆಗ್ಬಿಡ್ತೀರಾ. ಇದು ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಸೊ ಅದೊಂದು. ಆಮೇಲೆ ಏನ್ ಹೇಳ್ತಿದ್ದೆ, ವೆರಿಕೋಸ್ ವೈನ್ಸ್ ಆಯ್ತು. ಸೊ ಇದೊಂದು ಹೇಳ್ತೀನಿ. ಸೊ ಕಾಲನ್ನ 90 ಡಿಗ್ರೀಸ್ ಮಾಡಿ 12 days ಟ್ರೀಟ್ಮೆಂಟ್ ಹೇಳ್ತೀನಿ, ನರ್ವ್ಸ್ ರಿಲೇಟೆಡ್. ಲಾಸ್ಟ್ ಪಾಯಿಂಟ್ ಇದು. 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಅಕ್ಕವ್ರೆ, 5 ನಿಮಿಷದಲ್ಲಿ ಕೇಳ್ಕೊಂಡು ಹೋಗಿ. ಸೊ ಇದೊಂದು 12 days ಒಂದು ಟ್ರೀಟ್ಮೆಂಟ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಎಲ್ಲರೂ. ಲಾಸ್ಟ್, ಬೆಳಿಗ್ಗೆ ಎದ್ದು ಕೂಡ್ಲೆ ಹರಿತಕಿ ಚೂರ್ಣವನ್ನ 1 ಲೋಟ ನೀರಿನಲ್ಲಿ ತಗೊಳ್ಳಿ. 12 ದಿನ, ಕೇವಲ 12 ದಿನ ಮಾಡಿ ಇದನ್ನ ಎದ್ದು ಕೂಡ್ಲೆ. ಅದಾದ್ಮೇಲೆ 1 hour ಬಿಟ್ಟು ಕಾಸಿ ಸೊಪ್ಪು ಅಂತ ಸಿಗತ್ತೆ. ಕಾಸಿ ಸೊಪ್ಪು ಗೊತ್ತಲ್ಲ, ಅದ್ರದ್ದು ಹಸಿ ತರಕಾರಿ, ಆ ಹಸಿ ಸೊಪ್ಪನ್ನ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಅದಾದ್ಮೇಲೆ ಬ್ಲಾಕ್ ಟೀ ಕಷಾಯ ಅಂತ ಸಿಕ್ಕತ್ತೆ. ಫಸ್ಟ್ ಬ್ಲಾಕ್ ಟೀ ಕಷಾಯ ಕುಡೀರಿ. ಹರಿತಕಿ ತಗೊಳ್ಳಿ, 6 ಗಂಟೆಗೆ ಕ್ಲೀನ್ ಆಗತ್ತೆ. ಕೇವಲ 12 ದಿನ ಮಾಡಿ ಸಾಕು. ಆಮೇಲೆ ಬ್ಲಾಕ್ ಟೀ ಕಷಾಯ ಹೆಂಗೆ ಅಂತಂದ್ರೆ, ಬ್ಲಾಕ್ ಟೀ ಅಂತ ಸಿಕ್ಕತ್ತೆ, ಅದನ್ನ ತಗೊಂಡ್ಬನ್ನಿ. 1.5 ಲೋಟ ಬಿಸಿನೀರು ಕಾಯಿಸಿ, ಅದರಲ್ಲಿ ಅರ್ಧ ಗ್ಲಾಸ್ ನೀರು ಪಕ್ಕಕ್ಕಿಟ್ಟು, ಇನ್ನೊಂದು ಗ್ಲಾಸ್ ನೀರಿಗೆ 1 ಟೀ ಚಮಚ
ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ, ಅರ್ಧ ಲೋಟ ಆಗೋವರೆಗೂ ಕುದಿಸಿ, ಆಮೇಲೆ ಅದನ್ನ ಫಿಲ್ಟರ್ ಮಾಡಿ ಈ ತೆಗೆದಿಟ್ಟಿರೋ ನೀರ್ನ ಅದಕ್ಕೆ ಹಾಕ್ಬಿಡಿ, ಮುಗೀತು, ಕುಡ್ದು ಬಿಡಿ. ಫಸ್ಟ್ ಹರಿತಕ್ಕಿ, ಆಮೇಲೆ ಬ್ಲಾಕ್ ಟೀ ಕಷಾಯ, ಆಮೇಲೆ ಸೊಪ್ಪಿನ ಜ್ಯೂಸು. ಓಕೆನಾ? ಆಮೇಲೆ ಏನ್ ಮಾಡಿ, ಟಿಫನ್ಗೆ ಇಲ್ಲ ಹಣ್ಣು ಅಥವಾ ತರಕಾರಿ ತಗೊಳ್ಳಿ. ಮಧ್ಯಾಹ್ನ 1 ಟೈಮ್ ಫುಡ್ ತಗೊಳ್ಳಿ, ರಾತ್ರಿಗೆ ಹಣ್ಣು ಅಥವಾ ತರಕಾರಿ ತಗೊಳ್ಳಿ. ಆಮೇಲೆ ಬರಿಗಾಲಲ್ಲಿ ನಡೀರಿ, ಜಲ್ಲಿಕಲ್ ಅಂತ ಕಡೆ ಬರಿಗಾಲಲ್ಲಿ ನಡೀರಿ. ಆಮೇಲೆ ಹೊಟ್ಟೆಯ ಪಾಯಿಂಟ್, ಇದು ಕೈಯಲ್ಲಿ ಹೊಟ್ಟೆಯ ಪಾಯಿಂಟ್, ಇದನ್ನ ಪ್ರೆಸ್ ಮಾಡಿ. ಊಟಕ್ಕೆ ಮುಂಚೆ ಮಾಡ್ಬೇಕು ಅಕ್ಯುಪ್ರೆಷರ್. ಸೊ ಇದನ್ನ ಪ್ರೆಸ್ ಮಾಡ್ತಾ ಹೋಗಿ, 60 ಬಾರಿ ಪ್ರೆಸ್ ಮಾಡಿ, ಬೆಳಿಗ್ಗೆ ಸಾಯಂಕಾಲ. ಈ ಪಾಯಿಂಟ್ ಇದನ್ನ 60 ಬಾರಿ ಪ್ರೆಸ್ ಮಾಡಿ, ಬರಿಗಾಲಲ್ಲಿ ಜಲ್ಲಿಕಲ್ ಮೇಲೆ ನಡೀರಿ. ಈಗ ನಾನು ಹೇಳಿದಂತಹ ಫುಡ್ ಸಿಸ್ಟಮ್ ಫಾಲೋ ಮಾಡಿ, ಸಾಕು, ಕ್ಲಿಯರ್ ಆಗ್ಬಿಡ್ತದೆ. ಸೊ ಇದಿಷ್ಟು ಮಾಡಿ. ಸೊ ನೋಡೋಣ, ಇನ್ನು ಉಳಿದಿದ್ದ ವಿಚಾರ ಏನಾದ್ರು ಇದ್ರೆ ಇನ್ನೊಮ್ಮೆ ಮೀಟ್ ಮಾಡೋಣ, ಭೇಟಿ ಆಗೋಣ. ಇನ್ನು ನನಗೆ ಇರುವಂತಹ ಈ ಸ್ವಲ್ಪ ಸಮಯದಲ್ಲಿ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ನಾನು ನಿಮ್ಗೆ ವಿಚಾರಗಳನ್ನ ಮುಟ್ಟಿಸಿದ್ದೀನಿ. ಆದ್ರೂ ಕೂಡ ಟೈಮ್ ಆಗಿದೆ, ಎಲ್ಲ ಪಾಪ ಸಮಯ ಆಗಿದೆ ತಮ್ಮೆಲ್ಲರಿಗೂ ಕೂಡ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. 1 ನಿಮಿಷ ಭಗವಂತನ ಸ್ಮರಣೆ ಮಾಡೋಣ, ಕೇವಲ 1 ನಿಮಿಷ. ಸೊ ಇವತ್ತಿನ ದಿನ ರಾತ್ರಿ ಹೋಗಿ ಮಲಗುವಾಗ ಇಡೀ ದಿನದ ನಿಮ್ಮ ಎಲ್ಲ ಚಾರ್ಟ್ ಅನ್ನ ಭಗವಂತನಿಗೆ ಒಪ್ಪಿಸಿ, ಭಗವಂತನಿಗೆ ಗುಡ್ ನೈಟ್ ಹೇಳಿ, ಭಗವಂತನ ಜೊತೆಯಲ್ಲಿ ಮಲಗ್ತಾ ಇದ್ದೀನಿ ಅಂತ ಮಲಗಿ, ಬೆಳಿಗ್ಗೆ ಎದ್ದು ಕೂಡ್ಲೆ ಮತ್ತೆ ಭಗವಂತನಿಗೆ ಗುಡ್ ಮಾರ್ನಿಂಗ್ ಹೇಳಿ, ನಿನ್ನ ಜೊತೆಯಲ್ಲಿ ಕಾರ್ಯಾರಂಭ ಮಾಡ್ತೀನಿ ತಂದೆ ಅಂತ ಹೇಳಿ. ಆಮೇಲೆ ಅಕ್ಕವರು ಮುರಳಿ ಓದ್ತಾರೆ, ಭಗವಂತನ ಮಹಾವಾಕ್ಯವನ್ನ ಓದ್ತಾರೆ. ಇನ್ನೂ ಹೆಚ್ಚಿನ ರೀತಿಯ ಪರಮಾತ್ಮನ ಜ್ಞಾನ ಸಾಗರನ ಜ್ಞಾನ ನಿಮ್ಗೆ ಸಿಗ್ತಾ ಹೋಗ್ತದೆ. ಪ್ರತಿನಿತ್ಯ ತಾವು ಮಿಸ್ ಮಾಡ್ದಿರ ಕೇಳಿಸ್ಕೊಳ್ಳಿ. ಆದ್ರೆ ಸಾಧ್ಯವಾದ್ರೆ ನಾನು ಮಧ್ಯದಲ್ಲಿ ಮತ್ತೆ ಇನ್ನೊಂದು 1 ದಿನ 2 ದಿನ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಕ್ಕವ್ರೆ ಬರ್ಬೇಕು ಅಂತನಾ? ಓಕೆ ಓಕೆ, ಟೈಮ್ ಆಯ್ತಲ್ಲ ಅಕ್ಕವ್ರೆ. ಲೇಟ್ ಆಯ್ತಲ್ಲ. ಅಚ್ಚಾ, 1 ನಿಮಿಷ ಭಗವಂತ ನೆನಪು ಮಾಡಿ ಹೋಗೋಣ. ಕೂತ್ಕೊಳ್ಳಿ 1 ನಿಮಿಷ ಕೂತ್ಕೊಳ್ಳಿ. ಇನ್ನೊಂದ್ ದಿವಸ ನಾವು ಬರೀ ಹಾಡಿಂದೇ ಕಾರ್ಯಕ್ರಮ ಇಟ್ಕೊಳ್ಳೋಣ ಬಿಡಿ, ಫುಲ್ ಹಾಡಿಂದೇ ಕಾರ್ಯಕ್ರಮ ಇಟ್ಕೊಳ್ಳೋಣ. ಅಚ್ಚಾ, ಓಂ ಶಾಂತಿ. ನಾನು ಚೈತನ್ಯ ಶಕ್ತಿ ಆತ್ಮ, ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶವಾಗಿ ಹೊಳಿತಾ ಇದ್ದೀನಿ. ಶಾಂತಿಯ ಸ್ವರೂಪಾತ್ಮ, ಪವಿತ್ರ ಸ್ವರೂಪ್, ಶಕ್ತಿ ಸ್ವರೂಪಾತ್ಮ, ಪರಮಪಿತ ಪರಮಾತ್ಮನ ನೆನಪಿನಲ್ಲಿ ತಲ್ಲೀನನಾಗಿರುವ ಆತ್ಮ. ಈ ದೇಹದ ಎಲ್ಲ ವಿಚಾರಗಳನ್ನ ಬಿಟ್ಟು ತಂದೆ ನೆನಪಿನಲ್ಲಿದ್ದೀನಿ. ಪರಮಾತ್ಮನಿಂದ ಶಾಂತಿಯ ಶಕ್ತಿಯ ಕಿರಣಗಳು ನನ್ನಲ್ಲಿ ತುಂಬಿಕೊಳ್ತಾ ಇದೆ. ನನ್ನ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗ್ತಾ ಇದೆ. ಹಗೋರತೆ ಅನುಭವ ಮಾಡ್ತಾ ಇದ್ದೀನಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.